ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ KR ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ 2024ಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ. ಅಧಿಸೂಚನೆ ಯಾವಾಗ ಆಗುತ್ತೆ, ಸೊ ನಾನು ಯಾವಾಗ ಈ ಒಂದು ಅಪ್ಲೈ ಮಾಡ್ತೀನಿ, ಎಕ್ಸಾಮ್ ಯಾವಾಗ ಬರೀತೀನಿ, ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ. ಖಂಡಿತವಾಗಿಯೂ ಮುಂಬರುವಂತಹ ಕೆಲವೇ ತಿಂಗಳಲ್ಲಿ ಈ ಒಂದು ಅಧಿಸೂಚನೆ ಹೊರಬೀಳುತ್ತೆ, ಅದರಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ. ಆದರೆ ವೆರಿ ಇಂಪಾರ್ಟೆಂಟ್ ಏನಂದರೆ, ಅಧಿಸೂಚನೆಗೆ ನಾವು ವೆಯ್ಟ್ ಮಾಡೋ ಬದಲು ನಾವು ಈ ಒಂದು ಸಮಯದಲ್ಲಿ ಈ ಒಂದು ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ಸನ್ನು ಮಾಡಬೇಕು, ಯಾವ ರೀತಿಯಾಗಿ ಒಂದಿಷ್ಟು ಸ್ಟಡಿ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಹಾಗಾದರೆ ಸ್ಟಡಿ ಟಿಪ್ಸ್ ಯಾವ ರೀತಿ ನಾವು ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ರೆಡಿ ಆಗಬೇಕು ಅಂದರೆ ಯಾವೆಲ್ಲ ಒಂದು ಸ್ಟಡಿ ಟಿಪ್ಸನ್ನು ನಾವು ಬಳಸ್ಕೋಬೇಕು. ಅದರ ಜೊತೆಗೆ ಸಾಮಾನ್ಯ ಪತ್ರಿಕೆ ಪೇಪರ್ 1ಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ನಾನು ಯಾವ ರೀತಿಯಾಗಿ 85 ಅಂಕಗಳಿಗೂ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅಂದರೆ ಯಾವೆಲ್ಲ ಒಂದು ಬುಕ್ಸ್ಗಳನ್ನ ಓದಬೇಕು, ಹೇಗೆ ಓದಬೇಕು ಅನ್ನೋ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅತ್ಯಂತ ಸುಲಭವಾಗಿ ಸರಳವಾಗಿ ಅನೇಕ ಮಾಹಿತಿಗಳನ್ನ ಅರ್ಥ ಮಾಡಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಯಾರಾದರೂ ಕೂಡ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಎಸ್ ನೋಡ್ತಾ ಹೋಗೋಣ. ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಓದಬೇಕು, ಹೇಗೆ ಓದಬೇಕು ಅಂತ. ಸೊ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2024 ಸ್ಟಡಿ ಟಿಪ್ಸ್ ಯಾವ ರೀತಿಯಾಗಿ ನಾವು ಓದಬೇಕಂದ್ರೆ ಏನೆಲ್ಲ ಟಿಪ್ಸನ್ನು ನಾವು ಯೂಸ್ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ 1 by 1 ನೋಡ್ತಾ ಹೋಗೋಣ. ಮೊದಲನೇ ಒಂದು ಯಾವುದು ಟಿಪ್ಸ್ ಅನ್ನೋದ್ರೆ ಧನಾತ್ಮಕ ಮನೋಭಾವ. ಎಸ್, ನಮ್ಮಲ್ಲಿ ಮೊದಲಿಗೆ ಈ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟನ್ನು ನಾವು ಹೊಂದಬೇಕಾಗುತ್ತೆ. ಏನು ಸರ್ ಹಂಗಂದ್ರೆ, ಸೊ ಅನೇಕ ಜನ ನಿಮಗೆ ಹೇಳ್ತಿರ್ತಾರೆ, ಏನಪ್ಪ ಬರೀ ಎಕ್ಸಾಮ್ ಬರೆದಾಯಿತು, ಒಂದು ಎಕ್ಸಾಮಲ್ಲೂ ಕೂಡ ನೀನು ಪಾಸ್ ಆಗಲಿಲ್ಲ ಅಥವಾ ಸೆಲೆಕ್ಟ್ ಆಗಲೇ ಇಲ್ಲ, ಸುಮಾರು ಎಕ್ಸಾಮನ್ನು ಬರಿತಾ ಇದೆಯಾ ಅಂತ ಅನೇಕ ಜನ ನಮ್ಮ ಕಾಲನ್ನು ಹೇಳ್ತಾ ಇರ್ತಾರೆ. ಸೊ ಅದು ನಿಮ್ಗೇನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಥಾಟ್ ಬಂದ್ಬಿಡುತ್ತೆ. ಎಸ್ ಹೌದು, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ, ಎಕ್ಸಾಮ್ ಏನು ಕಟ್ಟಬೇಕು ನಾನು ಅನ್ನೋ ಥರ ಭಾವನೆಗಳು ಬಂದ್ಬಿಡುತ್ತೆ. ದಯವಿಟ್ಟು ಆ ಮನೋಭಾವವನ್ನು ಬಿಡಿ. ಸೊ ನಾವು ಯಾವತ್ತೂ ಕೂಡ ಬೇರೆಯವರ ಮಾತಿಗಾಗಿರಲಿ ಅಥವಾ ಬೇರೆಯವರ ಅಂದ್ರು ಅನ್ನೋ ಕಾರಣಕ್ಕೋಸ್ಕರ ನಾವೇನಾದರೂ ಕೂಡ ಓದೋದನ್ನು ಬಿಟ್ಟರೆ ಖಂಡಿತವಾಗಿಯೂ ಮುಂದಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಆಗ್ತಿತ್ತು, ನಿಮ್ಮದು ಗೆಲುವಿನ ಹೆಜ್ಜೆ ಇರ್ತಿತ್ತು. ನೀವೇ ನಿಮ್ಮ ಆ ಒಂದು ಗೆಲುವಿನ ಹೆಜ್ಜೆಯನ್ನು ಬಿಟ್ಟು ಹಿಂದಕ್ಕೆ ಸರಿದಿದ್ದೀರಾ ಅಂತ ಅರ್ಥ. ಆ ಕಾರಣಕ್ಕೋಸ್ಕರ ನೀವು ಇಡುವಂಥ ಹೆಜ್ಜೆ, ಪ್ರತಿಯೊಂದು ಹೆಜ್ಜೆನೂ ಕೂಡ ಬೇರೆಯವರ ಮೇಲೆ ನಿರ್ಧಾರ ಆಗಬಾರ್ದು. ನಿಮ್ಮ ಒಂದು ಆತ್ಮಸ್ಥೈರ್ಯದ ಮೇಲೆ, ನಿಮ್ಮ ಒಂದು ನಂಬಿಕೆಯ ಮೇಲೆ, ನಿಮಗಿರುವಂತಹ ನಿಮ್ಮ ಜ್ಞಾನದ ಮೇಲೆ, ನಂಬಿಕೆಯ ಮೇಲೆ ನೀವು ಮುಂದೆ ಹೋಗಬೇಕಾಗುತ್ತೆ. ಹಾಗಾಗಿ ಬೇರೆಯವರ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಜೊತೆಗೆ ನಿಮ್ಮಲ್ಲಿ ಅನಿಸ್ತಿರುತ್ತೆ, ನಾನು TETನ ಪಾಸ್ ಮಾಡೋಕ್ಕಾಗಿಲ್ಲ, ನನಗೆ GPSನೇ ಪಾಸ್ ಮಾಡೋಕ್ಕಾಗಿಲ್ಲ, ಇನ್ನು ನಾನು HSTR ಪಾಸ್ ಮಾಡ್ತೇನಾ, ನೋ ವೇ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಮೊದಲಿಗೆ ನೀವು ಆ ಒಂದು ಮನಸ್ಥಿತಿಯನ್ನು ಕೂಡ ಬಿಡಬೇಕಾಗುತ್ತೆ. ಸೊ ಅನೇಕ ಬಾರಿ ನಾವೇನು ಮಾಡ್ತೀವಿ, ಚಿಕ್ಕ ಪುಟ್ಟ ಎಕ್ಸಾಮಲ್ಲಿ ಕೂಡ ಫೇಲ್ ಆದರೂ ಕೂಡ ಆ ಫೇಲ್ಯೂರ್ ಆಗೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಫೇಸ್ ಮಾಡಿ ಅಲ್ಲಿ ಉತ್ತಮ ರೀತಿಯ ಅಂಕಗಳನ್ನ ತೆಗೆದು ಸೆಲೆಕ್ಟ್ ಆಗಿರುವಂಥದ್ದು ಅನೇಕ ಎಕ್ಸಾಂಪಲ್ಗಳಿದೆ. ಅದರಲ್ಲೂ ಕೂಡ ನೀವು ಒಂದು ಎಕ್ಸಾಂಪಲ್ ಆಗಬೇಕು ಮುಂದಿನ ದಿನಗಳಲ್ಲಿ. ನನ್ನ ಕೈಲಿ TET ಆಗಿರಲಿಲ್ಲ, ಆದರೆ HSTR ಎಕ್ಸಾಮನ್ನು ಫೇಸ್ ಮಾಡಿ ಪಾಸ್ ಆದೆ ಅಂತ ನೀವು 4 ಜನ ಕೇಳಬೇಕು. ಆ ರೀತಿಯಾಗಿ ನಿಮ್ಮ ಒಂದು ಧನಾತ್ಮಕ ಮನೋಭಾವವನ್ನು ಬೆಳೆಸ್ಕೊಬೇಕಾಗುತ್ತೆ. ಇನ್ನು ಅನೇಕ ಜನ ಇರ್ತೀರಾ, ಸರ್ ನಾನು ಡಿಗ್ರಿ ಮಾಡಿ ಸುಮಾರು ವರ್ಷ ಆಯಿತು, ನನಗೆ ಆಲ್ರೆಡಿ 40 ವರ್ಷ ಸರ್, ನಾನು ಬುಕ್ ಮುಟ್ಟಿ ಸುಮಾರು ದಿನ ಆಗಿದೆ, ಹಾಗಾಗಿ ನನ್ನ ಕೈಲಾಗುತ್ತಾ? ಖಂಡಿತ ಆಗುತ್ತೆ. ಮನಸ್ಸಿದ್ದರೆ ಮಾರ್ಗ. ತಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗಲಿಂದ ಕೂತ್ಕೊಂಡು ನೀವು ಸರಿಯಾದ ಪ್ಲಾನನ್ನು ಮಾಡ್ಕೊತ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಪ್ಲಾನನ್ನು ಮಾಡಬೇಕು ಅಂತ. ಆ ಥರ ಪ್ಲಾನನ್ನು ಮಾಡಿಕೊಂಡು ನಿಮಗೆ ಜಸ್ಟ್ ಒಂದೇ ಒಂದು ಮನೋಭಾವ ಇರಬೇಕು, ಅದು ಧನಾತ್ಮಕ ಮನೋಭಾವ. ನನ್ನ ಕೈಲಿ ಆಗುತ್ತೆ, ನಾನು ಮಾಡಬಲ್ಲೆ ಅಂತ ಒಂದು ಮನೋಭಾವ ಇತ್ತಂದರೆ ಮುಂಬರುವಂಥ ಎಲ್ಲ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಅವೆಲ್ಲವೂ ಕೂಡ ನೀವು ಆ್ಯಡ್ ಮಾಡ್ಕೊತಾ ಹೋದರೆ ಈ ಬಾರಿಯ ಪ್ರೌಢಶಾಲಾ ಶಿಕ್ಷಕರಾಗುವಂಥ ಒಂದು ಅವಕಾಶ ನಿಮ್ದಾಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಮನೋಭಾವವನ್ನು ಬೆಳೆಸ್ಕೊಂತ ಹೋಗಬೇಕು. ಹಾಗಾಗಿ ಒಂದು ಗ್ರೇಟ್ ಲೈನ್ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟ ನೀವು ಗಮನಿಸ್ಬೋದು. ಅವರ್ ಗ್ರೇಟೆಸ್ಟ್ ವೀಕ್ನೆಸ್ ಲೈಸ್ ಇನ್ ಗಿವಿಂಗ್ ಅಪ್. ದ ಮೋಸ್ಟ್ ಸರ್ಟೈನ್ ವೇ ಟು ದ ಸಕ್ಸೀಡ್ ಈಸ್ ಆಲ್ವೇಸ್ ಟು ಟ್ರೈ ಜಸ್ಟ್ ಒನ್ ಮೋರ್ ಟೈಮ್. ಸೊ ನಮ್ಮಲ್ಲಿರುವಂಥ ಒಂದು ದೌರ್ಬಲ್ಯ ಏನಂತಂದರೆ, ಬಿಟ್ಬಿಡೋದು ನಮ್ಮ ಕೈಲಿ ಆಗಲ್ಲ, ನನ್ನ ಕೈ ಇದೆಲ್ಲ ಆಗೋದಿಲ್ಲ ರೀ ಅಂತ ಬಿಟ್ಬಿಡೋದು ಇರೋದಿಲ್ಲ. ಆ ಥರ ಯಾವುದೇ ರೀತಿಯಾಗಿ ಆ ಒಂದು ವೀಕ್ನೆಸ್ ನಿಮ್ಮಲ್ಲಿ ಇರಬಾರ್ದು. ಬಿಟ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ನೀವು ಹೋಗಲೇಬಾರ್ದು. ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ನಾನು ಎಕ್ಸಾಮಲ್ಲಿ ಫೇಸ್ ಮಾಡ್ತೀನಿ, ಎಸ್ ಇನ್ನೊಂದು ಟೈಮ್ ನಾನು ಫೇಸ್ ಮಾಡ್ತೀನಿ, ಒನ್ ಮೋರ್ ಟೈಮ್ ಇನ್ನೊಂದು ಟೈಮ್ ನಾನು ಫೇಸ್ ಮಾಡಿ ನನ್ನ ಸಕ್ಸಸ್ಸನ್ನು ಪಡಿತೀನಿ. ದ ಮೋಸ್ಟ್ ಸರ್ಟೈನ್ ವೇ ಟು ದ ಸಕ್ಸೀಡ್ ಈಸ್ ಆಲ್ವೇಸ್ ಟು ಟ್ರೈ ಜಸ್ಟ್ ಒನ್ ಮೋರ್ ಟೈಮ್. ನೀವು 10 ಟೈಮ್ ಫೇಲ್ ಆಗಿರ್ಬೋದು, ಆದರೆ 11ನೇ ಟೈಮಲ್ಲಿ ಗೆಲುವು ನಿಮ್ದಾಗಿರುತ್ತೆ. ಆ ಒಂದು ಎಕ್ಸಾಮಲ್ಲಿ ನೀವು
ಅಚೀವನ್ನು ಹೊಂದಿರಾ ಆ ಒಂದು ಎಕ್ಸಾಮಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನೀವು ಓದಬೇಕಾಗುತ್ತೆ. ಜಸ್ಟ್ ಒನ್ ಮೋರ್ ಟೈಮ್ ನಾನು ಟ್ರೈ ಮಾಡ್ತೀನಿ, ಅದು ಧನಾತ್ಮಕವಾಗಿ ನಾನು ಮೈಂಡ್ ಸೆಟ್ಟನ್ನು ಇಟ್ಕೊಂಡು ನಾನು ಈ ಒಂದು ಎಕ್ಸಾಮನ್ನು ಫೇಸ್ ಮಾಡ್ತೀನಿ ಅಂತ ಆ ಒಂದು ಮನಸ್ಥಿತಿ ಇತ್ತು ಅಂದರೆ ನಾನು ಮುಂಬರುವಂಥ ಅಥವಾ ಮುಂದೆ ಹೇಳುವಂಥ ಎಲ್ಲ ವಿಚಾರಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಎಸ್, ನೀವೆಲ್ಲರೂ ಕೂಡ ರೆಡಿಯಾಗಿ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ. ಎಸ್, ಮುಂದಿನ ಒಂದು ಸ್ಟಡಿ ಟಿಪ್ಸ್ ಯಾವುದು ಅಂದರೆ ಅನೇಕ ಸ್ಟಡಿ ಟಿಪ್ಸ್ಗಳನ್ನ ಕೊಡ್ತಾ ಹೋಗಿದ್ದೀನಿ. ಇದರಲ್ಲಿ 1 by 1 ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೀವು HST ಎಕ್ಸಾಮ್ಗೆ ನೀವು ಫೇಸ್ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಮೊದಲಿಗೆ ನಿಮ್ಮ ಒಂದು ಹೆಜ್ಜೆ ಯಾವುದಾಗಿರಬೇಕು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು 4 ಅಥವಾ 3-4 ತಿಂಗಳ ಹಿಂಬದಿಯಲ್ಲಿ ನಾನು ಹೇಳಿದ್ದೆ. ಇದೇ ವಿಚಾರನ ಈಗ ಯಾಕೆ ಹೇಳ್ತೀನಿ ಅಂತಂದರೆ ಪದೇ ಪದೇ ನಿಮ್ಮನ್ನು ನಾನು ಅಂದರೆ ಚೂಡ್ತಾ ಇರಬೇಕು ಅಂದರೆ ಸೆನ್ಸ್ ನಿಮ್ಮನ್ನು ನಿಮ್ಮ ಕೈಲಾಗುತ್ತೆ, ನೀವು ಮಾಡಿ, ಈ ಥರ ಮಾರ್ಗದರ್ಶನ ಕೊಡ್ತಾ ಇದ್ರೆ, ನಿರಂತರ ಮಾರ್ಗದರ್ಶನ ಕೊಡ್ತಾ ಇದ್ರೆ ನಿಮ್ಮಲ್ಲೂ ಆ ಕಿಚ್ಚು ಬರುತ್ತೆ. ಆ ಕಿಚ್ಚಿಗೋಸ್ಕರ ನೀವು ಮಾಡಲೇಬೇಕು, ಈ ವಿಡಿಯೋ ನೋಡಿದಾಗೆಲ್ಲ ನಾನು ಮಾಡಲೇಬೇಕು ಅಂತ ಆ ಒಂದು ಮನಸ್ಥಿತಿಯನ್ನು ನಿಮ್ಮಲ್ಲಿ ರೂಪುಗೊಳ್ಳುತ್ತೆ. ಆ ಮನಸ್ಥಿತಿಯನ್ನು ರೂಪುಗೊಳಿಸೋದಕ್ಕೆ ಪದೇ ಪದೇ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಆವಾಗ ನಿಮ್ಮಲ್ಲಿ ಬರುತ್ತೆ ನಾನು ಮಾಡೇ ಮಾಡ್ತೀನಿ ಅಂತ. ಸೊ ಹಾಗಾಗಿ ಈ ಒಂದು 2ನೇ ಪಾಯಿಂಟ್ ಏನಿದೆಯಲ್ಲ, ಪರೀಕ್ಷಾ ತಯಾರಿಕೆಗೆ ಮೊದಲ ಒಂದು ಹೆಜ್ಜೆ ಯಾವುದಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಸಂಪೂರ್ಣ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಏನು ವಿಶ್ಲೇಷಣೆ ಇರುತ್ತೆ ಅವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ ಭಾಗಗಳಿಂದ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸೊ ಆ ಭಾಗದಲ್ಲಿ ಆ ವಿಷಯದಲ್ಲಿ ಆ ಒಂದು ಪಾಠದಲ್ಲಿ ನಾನು ಯಾವ ರೀತಿಯಾಗಿ ಓದಬೇಕು, ಯಾವ ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಕಂಪ್ಲೀಟ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಒಂದು ಗ್ರಿಪ್ ಸಿಗ್ತಾ ಹೋಗುತ್ತೆ ಈ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಅನ್ನ ಮಾಡಿದ್ರೆ. ಸೊ ಆ ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ನಮ್ಮ ಒಂದು KR ಟ್ಯುಟೋರಿಯಲ್ಸ್ ಕಡೆಯಿಂದ ಅನೇಕ ರೀತಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯು ಕೂಡ ನಡೀತಾ ಇದೆ. ವಿಶ್ಲೇಷಣೆ ಮಾಡಿದ್ದೇನೆ, ದಯವಿಟ್ಟು ಹೋಗಿ KR ಟ್ಯುಟೋರಿಯಲ್ಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತ ವಿಶ್ಲೇಷಣೆ ಸಿಗುತ್ತೆ. ಸೊ ಆ ಒಂದು ವಿಡಿಯೋಗಳನ್ನ ನೋಡೋದು ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಹೋಗ್ಬೋದು. ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕು PDF ರೂಪದಲ್ಲಿ ಅಂದರೆ ನಿಮಗೆ KR ಟ್ಯುಟೋರಿಯಲ್ಸ್ ಅಂತ ನೀವು ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮೊಂದು ಆ್ಯಪ್ಸ್ ಅಂದರೆ ಪ್ಲೇ ಸ್ಟೋರ್ ಹೋಗಿ ನೀವು ಆ್ಯಪನ್ನು ಸರ್ಚ್ ಮಾಡಿ KR ಟ್ಯುಟೋರಿಯಲ್ಸ್, ಓಕೆನಾ. ಸೊ ಈ ಒಂದು KR ಟ್ಯುಟೋರಿಯಲ್ಸ್ ಅಲ್ಲಿ ನೀವೇನು ಮಾಡ್ತೀರಾ, ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಫ್ರೀ ಮೆಟೀರಿಯಲ್ಸ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಮುಖಾಂತರವಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಪಡ್ಕೊಬೋದು. ಅಲ್ಲೇ ನಿಮ್ಗೆ ಏನಾಗಿದೆ ಅಂದರೆ ಅನೇಕ ರೀತಿಯಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಥ ವಿಶ್ಲೇಷಣೆ ಮಾಡುವಂಥ ವಿಡಿಯೋ ಕೂಡ ಇದೆ. ಎಲ್ಲಿ KR ಟ್ಯುಟೋರಿಯಲ್ಸ್ ಆ್ಯಪ್, ಅದನ್ನೆಲ್ಲಿ ಪಡ್ಕೊಬೋದು ನೀವು ಪ್ಲೇ ಸ್ಟೋರ್ಗೆ ಹೋಗಿ KR ಟ್ಯುಟೋರಿಯಲ್ಸ್ ಅಂತ ನೀವು ಸರ್ಚ್ ಮಾಡಿ ಸಾಕು, ನಮ್ಮ ಒಂದು ಆ್ಯಪ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಪಡ್ಕೊಬೋದು. ನೆಕ್ಸ್ಟ್ ಸರ್, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಿದೆ. ಹಾಗಾದರೆ ಮುಂದಿನ ಒಂದು ಏನು ಅಂದರೆ ಟೈಮ್ ಟೇಬಲ್. ನೋಡಿ, ಟೈಮ್ ಟೇಬಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಟೇಬಲ್ ಯಾರ್ದೋ ಮಾಡಿರೋದಂಥದ್ದಲ್ಲ ಅಥವಾ ನಾನು ಹೇಳೋಂಥದ್ದಲ್ಲ, ನಿಮ್ಮ ಒಂದು ಮನಸ್ಥಿತಿ ಅಥವಾ ನಿಮ್ಮ ಒಂದು ಮನೆಯ ಪರಿಸ್ಥಿತಿ ಅಥವಾ ನಿಮ್ಮ ಒಂದು ಪರಿಸರದ ಆ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಟೈಮ್ ಟೇಬಲ್ನ ಮಾಡ್ಕೊಬೇಕಾಗುತ್ತೆ. ಅನೇಕ ಜನಗಳಿಗೆ ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಓದುವಂಥ ಅಭ್ಯಾಸ ಇರುತ್ತೆ. ಕೆಲವೊಂದು ಜನಗಳಿಗೆ ಲೇಟ್ ನೈಟ್ ಅಂದರೆ ನೈಟ್ ಔಟ್ ಮಾಡಿ ಓದ್ತಾ ಇರ್ತಾರೆ, 10, 11, 12, 1 o'clock ಓದ್ತಿರ್ತಾರೆ. ಸೊ ಇನ್ನು ಕೆಲವರಿಗೆ ಮಧ್ಯಾಹ್ನದಲ್ಲಿ ಓದ್ತಿರ್ತಾರೆ. ಅದು ನಿಮ್ಮ ಒಂದು ಸಮಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ನೋಡಿ, ಇಲ್ಲಿ ಪ್ರಮುಖವಾಗಿ ಏನು ಮುನ್ಸ್ಬೇಕು ಅಂದರೆ ಅನೇಕ ಜನಕ್ಕೆ ಏನಾಗಿರುತ್ತೆ, ಅನೇಕ ಮ್ಯಾರಿಡ್ ವುಮೆನ್ ಇರ್ತೀರಾ, ಬೆಳಗಿನ ಸಂಜೆವರು ಕೂಡ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಬೆಳಗ್ಗೆ ಟೈಮಲ್ಲಿ ಓದೋದಕ್ಕಾಗಲ್ಲ. ಸೊ ನೀವೇನು ಮಾಡ್ತಿರೋದ 10 ಗಂಟೆ ಮೇಲೆ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತೀರ, ಅಥವಾ 10 ಗಂಟೆ ಎಲ್ಲರೂ ಮಲಗಿದಾದ್ಮೇಲೆ 10 ರಿಂದ 12 ಆಗಿರಲಿ ಅಥವಾ 1 o'clock ಓದೋದಕ್ಕೆ ನೀವು ಟ್ರೈ ಮಾಡಿ. ಅಂದರೆ ಯಾವುದೇ ಒಂದು ಸಮಯದಲ್ಲೂ ಕೂಡ ನೀವು ನಿರಂತರವಾಗಿ 3 ಅವರ್ ನಿಮಗೆ ಎತ್ತಿಡಬೇಕಾಗುತ್ತೆ. 3 ರಿಂದ 4 ಅವರ್ಸ್ ನಂದು ಅಂತ ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಒಂದಿಷ್ಟು ಡಿಸ್ಟರ್ಬೆನ್ಸ್ ಇರಬಾರ್ದು. ಈ ಒಂದು ಡಿಸ್ಟರ್ಬೆನ್ಸ್ ಇಲ್ದಿರೋಂಥ ಟೈಮ್, ಅದು ಮಾರ್ನಿಂಗ್ ಟೈಮ್ ಆಗಿರಲಿ ಅಥವಾ ಲೇಟ್ ನೈಟ್ ಆಗಿರಲಿ ಅಥವಾ ನಿಮಗೆ ಮಧ್ಯಾಹ್ನದ ವೇಳೆಯಲ್ಲಿ ಸಮಯ ಸಿಕ್ತು ಅಂದರೆ ಈ ಒಂದು ವೇಳೆಯಲ್ಲಿ ನೀವು ಟೈಮನ್ನು ಮಾಡ್ಕೊಬೇಕಾಗುತ್ತೆ. ಏಕೆಂದರೆ ನಾವು ಓದುವಂಥ ಟೈಮ್ ಟೇಬಲ್ ಕೇವಲ ಅರ್ಧ ಗಂಟೆಗೆ ಒಮ್ಮೆ ಅಥವಾ ಇನ್ನೊಂದು 1 ಗಂಟೆಗೆ ಮಾತ್ರ ಇರಲಿ ಟೈಮ್ ಟೇಬಲ್, ಆ ಥರ ಇರಬಾರ್ದು. ನಿರಂತರವಾಗಿ ಒಂದು ಕಡೆ ಕೂತ್ಕೊಂಡ್ವಿ ಅಂದರೆ ಒಂದು 3 ಅವರ್ಸ್ ಮಿನಿಮಮ್ 3 ಅವರ್ಸ್ ನಾವು ಟೈಮ್ ಕೊಡ್ತೀವಿ ಅನ್ನೋ ಥರ ಇದ್ದರೆ ಆ ಟೈಮ್ ಟೇಬಲನ್ನು ಆ ಒಂದು ವೇಳೆಗೆ ನೀವು ಸೆಟ್ಟನ್ನು ಮಾಡ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಮಾರ್ನಿಂಗ್ ಟೈಮಲ್ಲಿ ತುಂಬ ಯಾಕೆ ಒತ್ತನ್ನು ಕೊಡ್ತಾರೆ ಅಂತಂದರೆ ಮಾರ್ನಿಂಗ್ ಟೈಮಲ್ಲಿ ಯಾವುದೇ ರೀತಿಗೆ ಡಿಸ್ಟರ್ಬೆನ್ಸ್ ಆಗಿರಲ್ಲ, ಮೈಂಡು ತುಂಬ ಫ್ರೀ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಯಾವುದೇ ರೀತಿಯಾಗಿ ಒಂದಿಷ್ಟು ಹೊರಗಿನ ಪರಿಸರದಿಂದನೂ ಕೂಡ ನಿಮಗೆ ಸಮಸ್ಯೆ ಆಗ್ತಿರಲ್ಲ, ಆ ಒಂದು ಟೈಮನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಆ ಟೈಮಲ್ಲಿ ನೀವು ಓದ್ತಿರಂದರೆ ವೆಲ್ ಆ್ಯಂಡ್ ಗುಡ್, ತುಂಬ ಒಳ್ಳೆಯ ಟೈಮ್. ಇಲ್ಲ ಸರ್, ರಾತ್ರಿ ಹೊತ್ತು ಅನೇಕ ಜನ ಎಲ್ಲರೂ ಮಲಗಿದಾದ್ಮೇಲೆ ನನಗೆ ಫ್ರೆಶ್ ಆಗಿರುತ್ತೆ ಅವಾಗ ನಾನು ಓದ್ತೀನಿ ಅಂದರೆ ಸೊ ಅದು ಕೂಡ ನಿಮ್ಮ ಒಂದು ವಿಶ್. ಜೊತೆಗೆ ಅನೇಕ ಜನ ಸ್ಟಡಿ ಮಾಡ್ತಿರ್ತೀರಾ, ಸೊ ಆ ಟೈಮಲ್ಲಿ ನೀವು ಮಧ್ಯಾಹ್ನ ಓದೋದಕ್ಕಾಗಲ್ಲ, ಆ ಟೈಮಲ್ಲೂ ಕೂಡ ನೀವು ಮಾರ್ನಿಂಗ್ ಅಥವಾ ನೀವು ಲೇಟ್ ನೈಟ್ ಅಥವಾ ರಾತ್ರಿ ವೇಳೆಯಲ್ಲಿ ಕೂಡ ನೀವು ಓದ್ಕೊತ ಹೋಗ್ಬೋದು, ಆಯ್ತಲ್ಲ. ಸೊ ಇದು ಟೈಮ್ ಟೇಬಲ್ ನಿಮ್ಮ ಒಂದು ಅನುಗುಣವಾಗಿರಬೇಕು. ಯಾರೋ ನಿಮ್ಮ ಸ್ನೇಹಿತ ಮಾಡಿರ್ತಾರೆ ಅಥವಾ ನಾನೇನೋ ಒಂದು ಹೇಳ್ತೀನಿ ಅದಕ್ಕೆ ಅನುಗುಣವಾಗಿರಬಾರ್ದು. ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಒಂದು ಮನಸ್ಥಿತಿ, ನಿಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಅನುಗುಣವಾಗಿ ನೀವು ಮಾಡ್ಕೊಬೇಕಾಗುತ್ತೆ. ಟೈಮ್ ಟೇಬಲ್ ಪ್ರಕಾರವಾಗಿ ಓದಬೇಕಾಗುತ್ತೆ. ಆ ಟೈಮ್ ಟೇಬಲ್ಲಿ ಮಿನಿಮಮ್ 3 ಅವರ್ಸ್ ನೀವು ಅದಕ್ಕೆ ಬೇಕಾಗಿರುತ್ತೆ.
ಸೊ ಈಗ ನಮ್ಗೆ ಆ ಒಂದು ಟೈಮ್ ಟೇಬಲನ್ನು ಮಾಡ್ಕೊಂಡೆ ಸರ್, ಹಾಗಾದರೆ ಯಾವ ರೀತಿಯಾಗಿ ಓದಬೇಕು ಸರ್? ಓದುವ ವಿಧಾನ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಫೇಲ್ ಆಗೋದು ಇಲ್ಲೇ. ಸೊ ಓದುವ ವಿಧಾನ ಯಾವ ರೀತಿ ಇರಬೇಕು ಸರ್? ಸೊ ನೀವು ಯಾವುದಾದ್ರೂ ಓದ್ತೀವಿ ಅಂತಂದರೆ, ಯಾವುದೇ ವಿಷಯಕ್ಕೆ ಯಾವುದೇ ಎಕ್ಸಾಮ್ಗೆ ಓದ್ತೀವಿ ಅಂತಂದರೆ ನಿಮ್ಮದೇ ಆದಂಥ ಒಂದಿಷ್ಟು ಆ ಒಂದು ಟೇಬಲ್, ಓದುವಂಥ ಟೇಬಲ್ ಆಗಿರಲಿ ಅಥವಾ ಓದುವಂಥ ಜಾಗ ಆಗಿರಲಿ ಒಂದು ಕಡೆ ಫಿಕ್ಸ್ ಆಗಬೇಕು. ಓಕೆನಾ? ಆ ಒಂದು ಪ್ಲೇಸ್ಗೆ ಹೋದ ತಕ್ಷಣ ನಿಮಗೆ ಓದುವಂಥ ಮನಸ್ಥಿತಿ ಬಂದ್ಬಿಡಬೇಕು. ಸೊ ಅದು ನೋಡಿದ ತಕ್ಷಣ ನಿಮಗೆ, ಆ ಪ್ಲೇಸನ್ನು ನೋಡಿದ ತಕ್ಷಣ ನಿಮಗೆ ಆ ಓದುವಂಥ ಮನಸ್ಥಿತಿನೇ ಬರಬೇಕು. ಸೊ ಅಂಥ ಒಂದು ಪ್ಲೇಸನ್ನು ಫಿಕ್ಸ್ ಮಾಡ್ಕೊತ ಹೋಗಿ ಆ ಒಂದು ಜಾಗದಲ್ಲಿ ನಿಮಗೆಲ್ಲವೂ ಕೂಡ ಒಂಥರ ಆ ಒಂದು ಏನು ಶಾಂತ ಸ್ವಭಾವದ ರೀತಿಯಲ್ಲಿ ಇರಬೇಕು. ಜೊತೆಗೆ ಓದುವಂತಹ ಅಥವಾ ಆಯ್ಕೆ ಮಾಡಿಕೊಳ್ಳುವಂಥ ಪ್ಲೇಸ್ಗೆ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಚೆನ್ನಾಗಿರಬೇಕು, ಗಾಳಿ ವ್ಯವಸ್ಥೆ ಚೆನ್ನಾಗಿ ಬರ್ತಾ ಇರಬೇಕು. ಅಂಥ ಒಂದು ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ನಿರಂತರವಾಗಿ ನೀವು ಅಲ್ಲಿ ಓದೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಜೊತೆಗೆ ಅಲ್ಲಿ ಓದುವಂಥ ಪ್ಲೇಸಲ್ಲಿ ನಿಮಗೆ ಬೇಕಾಗುವಂಥ ಒಂದಿಷ್ಟು ಪುಸ್ತಕಗಳನ್ನ ಇಟ್ಕೊತಾ ಹೋಗಿ. ಸೊ ಎದ್ದು ಒಂದು ಕಡೆ ಹುಡುಕೋ ಥರ ಅಥವಾ ಇನ್ನೆಲ್ಲೋ ಒಂದು ಕಡೆ ಇಟ್ಟಿರ್ತೀನಿ ಅಲ್ಲಿ ಓದೋ ಥರ ಮಾಡ್ಕೊಂಬಿಡಿ. ಅನೇಕ ಜನ ಏನು ಮಾಡ್ತಾರೆ ಅಂದರೆ, ಸೊ ಹಾಲಲ್ಲಿ ಸಿಕ್ಕಿರೋ ಹಾಲಲ್ಲೇ, ರೂಮಲ್ಲಿ ಸಿಕ್ಕಿರೋ ರೂಮಲ್ಲೇ, ಅಥವಾ ಇನ್ನೊಂದಲ್ಲಿ ಸಿಕ್ಕಿರೋ ಅಲ್ಲೇ ಆ ಪ್ಲೇಸಲ್ಲೇ ಓದ್ತಾ ಇರ್ತೀರಾ. ಅಲ್ಲೊಂದು ಹಾಫ್ ಅನ್ ಅವರ್, ಇಲ್ಲೊಂದು ಹಾಫ್ ಅನ್ ಅವರ್, ಅಲ್ಲೊಂದು ಹಾಫ್ ಅನ್ ಅವರ್ ಓದ್ತಾ ಇರ್ತೀರಾ. ಇದು ತಪ್ಪು. ಸೊ ಅದರ ಬದಲಾಗಿ ನೀವು ಒಂದು ಸ್ಥಳವನ್ನು ಗುರುತಿಸ್ಕೊಂಡು ಆ ಸ್ಥಳದಲ್ಲಿ ಈ ರೀತಿಯಾಗಿ ಪ್ರಶಾಂತವಾಗಿ ಓದೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಅಲ್ಲೇ ಟೈಮ್ ಟೇಬಲ್ ಇರಬೇಕು. ನೀವು ಯಾವ ರೀತಿ ಓದ್ತಾ ಇದ್ದೀರಾ, ಎಲ್ಲಿ ಓದ್ತಾ ಇದ್ದೀರಾ ಎಲ್ಲವೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಓದುವಂಥ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ಓದಬೇಕಾದ್ರೆ ತಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ, ಇಂದಿನ ದಿನಮಾನಗಳಲ್ಲಿ ನಮಗೆ ಸಮಸ್ಯೆ ಮಾಡ್ತಿರೋದೇ ಈ ಮೊಬೈಲು. ಸೊ ಈ ಮೊಬೈಲನ್ನು ತಾವೆಲ್ಲರೂ ಕೂಡ ದಯಮಾಡಿ ಸೈಲೆಂಟ್ ಮೋಡ್ಗಿಟ್ಟು ಟೇಬಲ್ ಮೇಲೆ ಇಡಿ ಅಂತಲ್ಲ. ಸೊ ಸೈಲೆಂಟ್ ಮೋಡ್ಗಿಟ್ಟು ಟೇಬಲ್ ಮೇಲೆ ಇಟ್ಟರೆ ರಿಂಗ್ ಆಗೋದು ಗೊತ್ತಾಗುತ್ತೆ. ಯಾರೋ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತೀರಾ, ಎಗೇನ್ ನೀವು ಡಿಸ್ಟರ್ಬ್ ಆಗ್ತಾ ಹೋಗ್ತೀರಾ. ಸೊ ಹಾಗಾಗಿ ಸೈಲೆಂಟ್ ಮೋಡ್ಗಿಟ್ಟು ಅದನ್ನು ನಿಮಗೆ ಒಂದು ಕಡೆ ದೂರದ ಒಂದು ಪ್ಲೇಸಲ್ಲಿ ಇಟ್ಟು ಅದ್ರ ಬಗ್ಗೆ ಗಮನನೇ ಕೊಡಬಾರ್ದು. ಸೈಲೆಂಟ್ ಮೋಡಲ್ಲಿ ಇರಬೇಕು. ವೈಬ್ರೇಟ್ಗೂ ಇಡಬೇಡಿ. ವೈಬ್ರೇಟ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಗಮನ ಅಲ್ಲಿ ಹೊರಟೋಗ್ಬಿಡುತ್ತೆ. ಸೈಲೆಂಟ್ ಮೋಡಲ್ಲಿ ಇಟ್ಟು ಒಂದು ಕಡೆ ದೂರದ ಒಂದು ಪ್ಲೇಸಲ್ಲಿ ಇಟ್ಟು ನೀವು ಓದ್ಕೊತಾ ಹೋಗಬೇಕಾಗುತ್ತೆ. ಮಿನಿಮಮ್ 3 to 4 hours. ಸೊ ಈ ರೀತಿ ಓದೋದ್ರಿಂದ ಏನಾಗುತ್ತೆ, ನಿಮಗೆ ಆ ಒಂದು ನಾಲೆಡ್ಜ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಹೆಚ್ಚೆಚ್ಚು ಪಡ್ಕೊತಾ ಹೋಗ್ತೀರಾ. ಮತ್ತೆ ಓದ್ಬೇಕಾದ್ರೆ 3 to 4 hours ಕಂಟಿನ್ಯೂಸ್ ಆಗಿ ಓದ್ಬೇಕಾ ಸರ್ ನಾನು? ಇಲ್ಲ. ಸೊ ಕಂಟಿನ್ಯೂಸ್ ಆಗಿ 1 hour ಓದ್ಬಿಟ್ಟು 10 ನಿಮಿಷ ಏನು ಓದ್ದೆ ಅಂತ ನೀವು ಕ್ವಶನ್ಸನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಓದ್ದೆ, ಏನು ಓದ್ದೆ, ಆ ಅಂಶಗಳನ್ನ ರೀಕಾಲ್ ಮಾಡ್ಕೊತಾ ಹೋಗಿ. ಮತ್ತೆ ಪದೇ ಏನು ಮಾಡ್ಬೇಕಂದ್ರೆ, ನೋಡಿ, ಈಗ ಯಾವುದೋ ಒಂದು ಸಬ್ಜೆಕ್ಟನ್ನು ಓದಿರ್ತೀರಾ, ಒಂದು ವಾರ ಬಿಟ್ಟು ಅದನ್ನ ಏನು ಮಾಡಿ ಮತ್ತೊಮ್ಮೆ ರಿವಿಷನ್ ಮಾಡಿ. ಸೊ ಈ ಒಂದು ವಾರ ಆದಮೇಲೆ ಅದೇ ಸಬ್ಜೆಕ್ಟನ್ನು ಮತ್ತೆ 1 ತಿಂಗಳು ಬಿಟ್ಟು ರಿವಿಷನ್ ಮಾಡಿ. ಅದೇ ಒಂದು ಸಬ್ಜೆಕ್ಟನ್ನು ಮತ್ತೆ 2 ತಿಂಗಳು ಬಿಟ್ಟು ರಿವಿಷನ್ ಮಾಡ್ತಾ ಹೋಗಿ. ಈ ಥರ ನೀವು ವಾರ, 1 ತಿಂಗಳು, 2 ತಿಂಗಳು ಈ ಥರ ನೀವು ರಿವಿಷನ್ ಮಾಡ್ತಾ ಹೋದರೆ, ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ರಿವಿಷನ್ ಮಾಡ್ತಾ ಹೋದರೆ ನೀವು ಓದಿರೋಂಥ ವಿಚಾರ ಅಥವಾ ಓದಿರೋಂಥ ವಿಷಯ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಓಕೆನಾ? ಸೊ ಇವತ್ತು ಓದಿರ್ತೀರ, ಮತ್ತೆ 1 ತಿಂಗಳಿಗೆ ಅಥವಾ 2 ತಿಂಗಳಿಗೆ ರಿವಿಷನ್ ಮಾಡ್ಕೋಗ್ತೀರಾ, ಮತ್ತೆ ಹೊಸದಾಗಿ ಓದ್ತಾರೋ ಅಂತ ಫೀಲ್ ಆಗುತ್ತೆ. ಕಾರಣ ಏನಂದರೆ ನೀವು ಲಾಂಗ್ ಗ್ಯಾಪನ್ನು ಕೊಟ್ಟಿರ್ತೀರ. ಸೊ ಆ ಕಾರಣಕ್ಕೆ ಏನು ಮಾಡಬೇಕು, ನಾವು ಮೊದಲಿಗೆ ಇವತ್ತು ಓದಿದ್ರೆ ಅಂದರೆ ಇನ್ನೊಂದು ವಾರ ಬಿಟ್ಟು ಅದೇ ವಿಷಯವನ್ನು ರೀಕಾಲ್ ಮಾಡಿ ಅಥವಾ ಅದನ್ನು ರಿವಿಷನನ್ನು ಮಾಡಿ. ನೆಕ್ಸ್ಟ್ 1 ವಾರ ಆದ ನಂತರ ಮತ್ತೆ 2ನೇ ವಾರಕ್ಕೆ ಬೇಡ, 1 ತಿಂಗಳು, ಯಾಕೆಂದರೆ ಅದಕ್ಕೆ ಟೈಮ್ ಕೊಡಿ ಸ್ವಲ್ಪ. ಆ ನಂತರ 1 ತಿಂಗಳು ಬಿಟ್ಟು ರಿವಿಷನ್ ಮಾಡಿ. ನಿಮಗೆ ಆ ಒಂದು ವಿಚಾರ ಮತ್ತಷ್ಟು ತಲೆಗೆ ಹೋಗ್ತಾ ಹೋಗುತ್ತೆ. ಮತ್ತೆ 2 ತಿಂಗಳು ಬಿಟ್ಟು ರಿವಿಷನ್ ಮಾಡ್ತಾ ಹೋಗಿ. ಸೊ ಆ ವಿಚಾರ ಮತ್ತಷ್ಟು ನಿಮ್ಮ ತಲೆಗೆ, ನಿಮಗೆ ಆ ಒಂದು ವಿಚಾರದ ಬಗ್ಗೆ ಮಾಹಿತಿ ತಿಳಿತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕು ಅಂದರೆ ರಿವಿಷನ್ ಮಾಡಬೇಕು ಮತ್ತು ಓದುವಂಥ ವಿಧಾನ ಈ ರೀತಿಯಾಗಿ ಇರಬೇಕಾಗುತ್ತೆ. ಮತ್ತೆ ನೀವು ಓದಬೇಕಾದ್ರೆ ಪದೇ ಹೇಳ್ತಾ ಹೋಗ್ತೀನಿ, ನೀವು ಓದುವಂಥ ವೇಳೆಗೆ ನಿಮ್ಮ ದೇಹ ಮತ್ತು ಮನಸ್ಸು ಒಂದು ಕಡೆ ಇರಬೇಕು. ದೇಹ ಮಾತ್ರ ಇದೆ, ಬೆರಳುಗಳು ಮಾತ್ರ ಪದಗಳ ಮೇಲೆ ಹೋಗ್ತಾ ಇದೆ, ಆದರೆ ಮನಸ್ಸು ಮಾತ್ರ ಬೇರೆ ಎಲ್ಲೋ ಕಡೆ ಇದೆ. ಫ್ರೆಂಡ್ಸ್ ಬರ ಹೇಳಿದ್ರು ಅಥವಾ ನಮ್ಮ ರಿಲೇಟಿವ್ ಬರ ಹೇಳಿದ್ರು ಅಥವಾ ಮತ್ತೊಂದು ಏನಾಯ್ದೋ ಅಯ್ಯೋ ಕಾಲ್ಫಾರ್ಮ್ ಆಗುತ್ತೋ ಇಲ್ವೋ, ಆ ಥರ ನೀವು ಮೈಂಡ್ ಸೆಟ್ಟಲ್ಲಿ ಓದಬಾರ್ದು. ಸೊ ಓದುವಂಥ ವೇಳೆಯಲ್ಲಿ ದೇಹವೂ ಅಲ್ಲೇ ಇರಬೇಕು, ಮನಸ್ಸು ಕೂಡ ಅಲ್ಲಿರಬೇಕಾಗುತ್ತೆ. ಮನಸ್ಸು ಕೂಡ ಅಲ್ಲಿರಬೇಕು ಅಂತಂದರೆ ಇದು ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಂದರೆ ನೋಟ್ಸ್ ಮಾಡಿಕೊಳ್ಳುವಂಥದ್ದು. ನೀವು ನೋಟ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಆಗ ನೀವು ನೋಟ್ಸನ್ನು ಮಾಡ್ಕೊತಾ ಹೋದರೆ ಅಥವಾ ಆ ಓದುವಂಥ ವೇಳೆಯಲ್ಲಿ ನೀವು ನೋಟ್ಸನ್ನು ಮಾಡ್ಕೊತಾ ಇದ್ರೆ ಅಂದರೆ ನಿಮ್ಮ ಮನಸ್ಸು 100% ನಿಮ್ಮ ಜೊತೆಗೆ ಇರುತ್ತೆ. ಹಾಗಾಗಿ ನಾನು ಇದಕ್ಕೆ ಒತ್ತನ್ನು ಕೊಡ್ತೀನಿ. ಯಾಕೆಂದರೆ ಅನೇಕ ಜನ ಸರ್ PDF ನೋಟ್ಸ್ ಕೊಡ್ತೀರಾ ನಿಮ್ಮ ಪೇಯ್ಡ್ ಕ್ಲಾಸಲ್ಲಿ, ಓಕೆನಾ ಸರ್? PDF ನೋಟ್ಸ್ ನಿಮ್ಮಲ್ಲಿ ಸಿಗುತ್ತಾ? ಬೇರೆ ಯಾರೋ PDF ನೋಟ್ಸ್ಗೆ ನೀವು ಅಡಿಕ್ಷನ್ ಆಗಬೇಡಿ. ದಯವಿಟ್ಟು ತಾವು ಮಾಡಿಕೊಂಡಂಥ ನೋಟ್ಸ್ ಏನಿದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಕಾರಣ ಏನಂದರೆ, ನೀವು ಓದುವಂಥ ವೇಳೆಯಲ್ಲಿ ನಿಮ್ಮ ಮನಸ್ಸು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದರೆ ಆ ಓದುವಂಥ ವಿಚಾರವನ್ನು ನೋಟ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ದೇಹವೂ ಅಲ್ಲೇ ಇರುತ್ತೆ, ಮನಸ್ಸು ಅಲ್ಲೇ ಇರುತ್ತೆ. ನೀವು ಓದುವಂಥ ಪದ ಬರಿತಾ ಹೋದರೆ ಆ ಬರೀಬೇಕಾದ್ರೆ ಆ ಪದಗಳ ಬಗ್ಗೆ ಗಮನ ಕೊಡ್ತಾ ಹೋಗ್ತೀರಾ. ಆ ಒಂದು ವೇಳೆಯಲ್ಲಿ ನಿಮ್ಮ ಒಂದು ಮಾಹಿತಿ ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ತಲೆಗೆ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ, ಹೆಚ್ಚೆಚ್ಚು ಸಮಯ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಹೇಳ್ತೀವಿ, ಏನಂತ ಹೇಳ್ತೀವಿ, ಒಂದು ಬಾರಿ ನೀವು ಬರೆದ್ರೆ ಅದು 10 ಬಾರಿಗೆ ಸಮ, 10 ಬಾರಿ ಓದೋದಕ್ಕೆ ಸಮ ಅಂತ ಹೇಳ್ತೀವಿ. ಅಂದರೆ ನೀವು 10 ಬಾರಿಯ ಓದುವ ಬದಲು 1 ಬಾರಿ ಬರೀ ಅಂತ.
ಓಕೆನಾ. ಅಂದರೆ ನಾವು ಬರೆಯೋದಕ್ಕೆ ಹೆಚ್ಚು ಫೋಕಸ್ ಅನ್ನು ಕೊಡ್ತಾ ಹೋಗಬೇಕು, ಬರೆಯೋದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಹೋಗಬೇಕು, ಮತ್ತು ನೋಟ್ಸ್ ಅನ್ನು ಮಾಡ್ಕೊಳೋದ್ರಿಂದ ಎಕ್ಸಾಂಪಲ್ ಯಾವ ರೀತಿ ನೋಟ್ಸ್ ಅನ್ನು ಮಾಡ್ಕೋಬೇಕು ಸರ್. ಈಗ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಬುಕ್ಸ್ ಅನ್ನು ಓದ್ತಿರ್ತೀರಾ, ಯಾವುದೋ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ, ಅಥವಾ ಸೋಷಿಯಲ್ ಸೈನ್ಸ್ ಅಂತ ಇಟ್ಕೊಳ್ಳೋಣ, ಸಮಾಜ ವಿಜ್ಞಾನ ಓದ್ತಾ ಇರ್ತೀರಾ. ಸೊ ಮೊದಲೇ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ಓದ್ತೀರಾ, ಅದು 6ನೇ ಕ್ಲಾಸಲ್ಲಿ ಸ್ವಲ್ಪ ಮಾಹಿತಿ ಇರುತ್ತೆ, 7ನೇ ಕ್ಲಾಸಲ್ಲಿ ಸ್ವಲ್ಪ ಇರುತ್ತೆ, 8ನೇ ಕ್ಲಾಸಲ್ಲಿ ಇರುತ್ತೆ, ಅಥವಾ 12th ಅದೇ ವಿಷಯ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಟಾಪಿಕ್ ನೇಮನ್ನು ಹಾಕಬೇಕು, ಅದರ ಕೆಳಗಡೆ ನೀವು ಪಾಯಿಂಟನ್ನು ಮಾಡ್ಕೊಂತ ಹೋಗಬೇಕು, ಕೀ ಪಾಯಿಂಟನ್ನು ಹಾಕೊಂತ ಹೋಗಬೇಕು. ಆಗ ಎಲ್ಲ ಒಂದು ತರಗತಿಯಲ್ಲಿರುವಂಥ ವಿಷಯ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದೇ ಕಡೆ ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಬೇರೆಲ್ಲ ಒಂದು ಕಡೆ ಒಂದು ಬುಕ್ಸನ್ನು ಓದಿರ್ತೀರಾ ಅಥವಾ ವಿಡಿಯೋ ನೋಡಿರ್ತೀರಾ, ಆ ಟಾಪಿಕ್ಗೆ ಸಂಬಂಧಪಟ್ಟಂಥ ಮಾಹಿತಿ ಬಂತು ಅಂದರೆ ಮತ್ತೆ ಹೇಗೆ ಅಲ್ಲಿ ಪಾಯಿಂಟ್ ಹಾಕಂತ ಹೋಗಿ ಅಲ್ಲಿ ಮಾಹಿತಿಯನ್ನು ಬರ್ಕಂತ ಹೋಗಿ. ಈ ಥರ ನೀವು ಮಾಡ್ಕೊಂತ ಹೋದ್ರಿಂದ ಅದ್ಭುತವಾದಂಥ ನೋಟ್ಸ್ ನಿಮಗೆ ತಯಾರಾಗ್ತಾ ಹೋಗುತ್ತೆ. ಜೊತೆಗೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದು ಕೂಡ ಆ ಒಂದು ಟಾಪಿಕ್ ಆದ ನಂತರ ಆ ಪ್ರಶ್ನೆಗಳನ್ನ ಬರಿತಾ ಹೋಗಿ ನಿಮಗೆ ಅದ್ಭುತವಾದಂಥ ನೋಟ್ಸ್ ಸಿಗುತ್ತೆ. ನಿಮಗೆ ಖುಷಿ ಆಗುತ್ತೆ, ಎಸ್ ಇಷ್ಟು ಚೆನ್ನಾಗಿರುವಂಥ ನೋಟ್ಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಓಕೆನಾ. ಯಾಕೆಂದರೆ ಯಾರೋ ಮಾಡಿರೋಂಥ PDF ನೋಟ್ಸ್ ಅದು ಅವರ ಒಂದು ನಾಲೆಡ್ಜ್ನ ಮಿತಿಯಲ್ಲಿರುತ್ತೆ. ಮೇ ಬಿ ನಿಮ್ಮ ಒಂದು ನಾಲೆಡ್ಜ್ ಅವರ ಒಂದು ನಾಲೆಡ್ಜ್ನ ಮಿತಿಯನ್ನು ಮೀರಿರ್ಬೋದು, ಅವ್ರಿಗಿಂತ ಹೆಚ್ಚಾಗಿರ್ಬೋದು. ಆ ಕಾರಣಕ್ಕೋಸ್ಕರ ನಿಮ್ಮ ನಾಲೆಡ್ಜ್ ಮಿತಿಯನ್ನು ಅವರ ಒಂದು ನಾಲೆಡ್ಜ್ ಮಿತಿಗೆ ಇಳಿಸ್ಬೇಕು ಹೋಗಬೇಡಿ. ಓಕೆನಾ. ಅದಕ್ಕಿಂತ ಹೆಚ್ಚಿರುತ್ತೆ ನಿಮಗೆ. ಸೊ ಆ ಕಾರಣಕ್ಕೋಸ್ಕರ ಏನು ಮಾಡ್ತಾ ಹೋಗಿ, ದಯಮಾಡಿ ತಾವೆಲ್ಲರೂ ಕೂಡ ನೀವು ಕ್ಲಾಸ್ ಕೇಳೋ ಟೈಮಲ್ಲಿ ನೋಟ್ಸನ್ನು ಮಾಡ್ಕೊಡ್ಬೇಕಾಗುತ್ತೆ. ಈ ರೀತಿಯಾಗಿ ಟಾಪಿಕ್ ವೈಸ್ ನೋಟ್ಸನ್ನು ಮಾಡ್ಕೊತ ಹೋಗಿ, ಯಾವುದೇ ವಿಷಯ ಆಗಿರಲಿ, ಸೋಷಿಯಲ್ ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, CB ಆಗಿರಲಿ, PM ಆಗಿರಲಿ, ಇನ್ನೊಂದಾಗಿರಲಿ ಮತ್ತೊಂದಾಗಿರಲಿ, ನೋಟ್ಸನ್ನು ಮಾಡ್ಕೊಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ಸನ್ನು ಬರೀರಿ. ನೆಕ್ಸ್ಟ್ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಎಸ್, ನೀವು ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರೆ ಅಂದರೆ ಅದನ್ನು ಬಿಟ್ಟರೆ ಸಾಲದು ನಿಮಗೆ. ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವಂತೂ ಈಗ ಆಲ್ರೆಡಿ ಪೇಯ್ಡ್ ಸ್ಟೂಡೆಂಟ್ಸ್ಗೆ ನಾವು ಅದನ್ನು ಅನೌನ್ಸ್ ಅಂತೂ ಮಾಡಿದ್ದೀವಿ. ಆದರೆ ಮಾಡಲ್ ಕ್ವಶನ್ ಪೇಪರ್ಸ್ ಮಾಕ್ ಟೆಸ್ಟನ್ನು ಮಾಡ್ತಾ ಹೋಗ್ತೀವಿ. ಎಲ್ಲ ಒಂದು ಸಿಲೆಬಸ್ ಕವರ್ ಆದ ತಕ್ಷಣ ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ ನಿಮಗೆ ಮಾಕ್ ಟೆಸ್ಟ್ ಸಿಗ್ತಾ ಹೋಗುತ್ತೆ ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂತೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ನೀವು ಕ್ಲಾಸಸನ್ನು ಪಡ್ಕೊಬೋದು, ಪೇಯ್ಡ್ ಕ್ಲಾಸಸನ್ನು ಪಡಿಬೋದು ಅಂತ ಮುಂದೆ ನಿಮ್ಗೆ ಹೇಳ್ತೀನಿ ಆ ಸ್ಲೈಡಲ್ಲಿ. ಸೊ ಈಗ ಮಾದರಿ ಪ್ರಶ್ನೆ ಪತ್ರಿಕೆಗಳಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಡಲ್ ಕ್ವಶನ್ ಪೇಪರ್ಸನ್ನು ನೀವು ತಯಾರು ಮಾಡ್ಕೋಬೇಕಾಗುತ್ತೆ. ಸೊ ನೀವು ತಯಾರು ಮಾಡ್ಕೊಬೇಕು ಅಂದರೆ ನೀವೇ ನಿಮಗೆ ತಯಾರು ಮಾಡ್ಕೊಂಡ್ರೆ ಅಷ್ಟು ಕಂಫರ್ಟ್ ಅನ್ಸಲ್ಲ ಅಥವಾ ಸರಿ ಅನ್ಸೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ಕೊಬೇಕಂದ್ರೆ ನಿಮ್ಮ ಸ್ನೇಹಿತರು ಯಾರಾದರೂ ಇರ್ತಾರೆ. ಹಾಗಾಗಿ ಇಲ್ಲಿ ಬಂದ್ಬಿಡುತ್ತೆ ಪಾಯಿಂಟ್. ಮತ್ತೆ ಗುಂಪು ಚರ್ಚೆಗೆ ನಿಮ್ಮ ಸ್ನೇಹಿತರು ಯಾರಾದರೂ ಕೂಡ ಇರ್ತಾರೆ, ಸ್ನೇಹಿತರನ್ನ ಮಾಡ್ಕೊಳ್ಳಿ. ನೋಡಪ್ಪ, ನಾನು ಈಗ ಈ ಒಂದು ವಿಷಯವನ್ನು ಓದಿದ್ದೇನೆ, ನೀನು ಕೂಡ ವಿಷಯ ಓದಿದ್ಯಾ, ನನಗೆ 100 ಪ್ರಶ್ನೆಗಳನ್ನು ತೆಕ್ಕೊಡು. ಓಕೆನಾ. ನಾನು ನಿನಗೆ 100 ಪ್ರಶ್ನೆಗಳು ಈ ವಿಷಯದ ಮೇಲೆ ನಿನಗೆ ತೆಗಿತೀನಿ. ಸೊ ನಾನು ನಿನಗೆ 100 ಪ್ರಶ್ನೆಗಳನ್ನ ಕೊಡ್ತೀನಿ, ನೀನು ನನಗೆ 100 ಪ್ರಶ್ನೆಗಳನ್ನ ಕೊಡು. ಸೊ ಇದರಲ್ಲಿ ನಾವಿಬ್ಬರು ಓಡೋಣ, ಎಷ್ಟು ಓದಿದ್ದೇವೆ, ಎಷ್ಟು ಅರ್ಥ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಇಬ್ಬರು ಡಿಸ್ಕಷನ್ಸನ್ನು ಮಾಡಬೇಕಾಗುತ್ತೆ. ಮಾಡಿಕೊಂಡು ಇದರಲ್ಲೇ ಬಂದ್ಬಿಡುತ್ತೆ ಗುಂಪು ಚರ್ಚೆ ಮಾಡಿಕೊಂಡು ನೀವು ನಿಮ್ಮ ಪ್ರಶ್ನೆಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಇಬ್ಬರು ಕೂಡ ಸ್ಟಡಿಯನ್ನು ಮಾಡ್ಕೊತ ಹೋದರೆ ಅಲ್ಲೇ ನಿಮಗೆ ಮಾಡಲ್ ಕ್ವಶನ್ಸ್ ಕೂಡ ಸಿಗುತ್ತೆ. ನೀವು ಇಬ್ಬರು ಕೂಡ ತಯಾರಿಯನ್ನು ಮಾಡ್ಕೊತ ಹೋಗ್ತೀರಾ. ನೋಡಿ, ಇಲ್ಲಿ ಗುಂಪು ಚರ್ಚೆ ಯಾಕೆ ಬೇಕು ಅಂದರೆ ಇಷ್ಟೇ ಅಲ್ಲ, ಕ್ವಶನ್ಗಳಿಗೂ ಅಷ್ಟೇ ಅಲ್ಲ, ನೀವು ಓದಿರೋಂಥ ವಿಚಾರ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೆಷ್ಟು ತಿಳ್ಕೊಂಡಿದ್ದೀರಾ, ಅವರೆಷ್ಟು ತಿಳ್ಕೊಂಡಿದ್ದಾರೆ, ಅವೆಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ, ಇಲ್ಲಿ ಇಂಟರ್ಚೇಂಜ್ ಆಗ್ತಾ ಹೋಗುತ್ತೆ, ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ. ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ಲಿ ಏನಂತಂದರೆ ಇದು ಮೊದಲಿಗೆ ಮಾಡೋಂಥದ್ದಲ್ಲ, ಎಲ್ಲವನ್ನು ಕೂಡ ಓದಿದ ಆದಮೇಲೆ. ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಿದ್ದೀನಿ ಗುಂಪು ಚರ್ಚೆ ಕೊನೆಯಾಗಿರಬೇಕು. ಸೊ ಎಲ್ಲ ವಿಷಯಗಳನ್ನ ಓದಿದ್ದೀನಿ, ನಮ್ಮ ರೆಡಿ ಆಗಿದ್ದೀನಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಈಗ ಕೊನೆಯದಾಗಿ ಮಾಡಲ್ ಕ್ವಶನ್ ಪೇಪರ್ ಮತ್ತು ಗುಂಪು ಚರ್ಚೆ ಯಾಕೆ ರೈಟ್ ಇದೆ, ಯಾಕೆ ರಾಂಗ್ ಆಯಿತು. ಸೊ ಈ ರೀತಿಯಾಗಿ ನೀವು ಪ್ರತಿಯೊಬ್ಬರು ಕೂಡ ಒಬ್ರಿಗೊಬ್ರು ನಿಮಗೆ 10-12 ಜನ ಇರಬೇಕು ಅಂತ ಏನಿಲ್ಲ, ಅಥವಾ ಅವ್ರ ಮನೆಗೆ ಹೋಗಿ ಹುಡಿಕೊಂಡು ಹೋಗ್ಬಿಟ್ಟು ನೀವು ಗುಂಪು ಚರ್ಚೆ ಮಾಡಬೇಕು ಅಂತೇನಿಲ್ಲ. ಈಗ ಇಲ್ಲಿ ಮೊಬೈಲನ್ನು ಬಳಸ್ತಾ ಹೋಗಿ, ಸೊ ನಿನ್ನ ಒಂದು ನಾನು ವಾಟ್ಸಪ್ಗೆ 100 ಮೆಸೇಜ್ಗಳನ್ನ ಕಳಿಸ್ತೀನಿ, ನನಗೆ 100 ಮೆಸೇಜ್ಗಳನ್ನ ಕಳಿಸು, ಇಬ್ಬರು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ನೀವು ಮಾತಾಡ್ಕೊಂತ ಚರ್ಚೆಯನ್ನು ಮಾಡ್ಕೊತ ಹೋಗೋದಾಗಿದೆ. ಇಲ್ಲಿ ನಿಮ್ಮ ಮೊಬೈಲನ್ನು ಬೇಕಾದ್ರೆ ಬಳಸ್ಬೋದು ದೂರದಲ್ಲಿದ್ದರೆ. ಓಕೆನಾ. ಸೊ ಈ ರೀತಿಯಾಗಿ ನೀವು ಗುಂಪು ಚರ್ಚೆಯನ್ನು ಮಾಡ್ಕೊತ ನೀವು ಸ್ಟಡಿಯನ್ನು ಮಾಡ್ತಾ ಹೋಗೋದು. ನೆಕ್ಸ್ಟ್, ಸೂಕ್ತವಾದಂಥ ಮಾರ್ಗದರ್ಶನ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಅನೇಕ ರೀತಿಯಂಥ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ, ಅದರಲ್ಲಿ ಸೂಕ್ತ ಮಾರ್ಗದರ್ಶನ ಬೇಕಾಗುತ್ತೆ. ಅಂದರೆ ಯಾವ ರೀತಿಯಾಗಿ ಓದಬೇಕು ಎಲ್ಲವನ್ನು ಕೊಡ್ತಾ ಹೋಗಿದ್ದೀನಿ, ಯಾವ ರೀತಿ ಓದಬೇಕು, ನಿಮ್ಮಲ್ಲಿ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು. ಜೊತೆಗೆ ನಾವೆಲ್ಲವೂ ಕೂಡ ಸುಮ್ಮನೆ ಓದ್ತಾ ಇರ್ತೀವಿ, ನಮಗೆ ಎಲ್ಲಿ ಎಡುತ್ತೀವಿ, ಎಲ್ಲಿ ನಮಗೆ ಫೇಲ್ಯೂರ್ ಆಗ್ತಿದೆ ಅಥವಾ ನಮ್ಮ ಸಮಸ್ಯೆ ಏನಂತ ಯಾರು ಕೂಡ ಐಡೆಂಟಿಫೈ ಮಾಡೋದೇ ಇಲ್ಲ. ಓಕೆನಾ. ಜಸ್ಟ್ ಅದೇ ತಪ್ಪನ್ನು ಮಾಡ್ತಿರ್ತಾರೆ, ಪದೇ ಆ ಎಕ್ಸಾಮಲ್ಲಿ ಫೇಸ್ ಮಾಡ್ತಾರೆ, ಅಗೇನ್ ಫೇಲ್ ಆಗ್ತಾರೆ, ಮತ್ತೆ ಎಕ್ಸಾಮ್ ಕಟ್ತಾರೆ, ಮತ್ತೆ ಫೇಲ್ ಆಗ್ತಾರೆ. ಕಾರಣ ಏನಂದರೆ ನಿಮಗೆ ಸೂಕ್ತ ಮಾರ್ಗದರ್ಶನ ಇಲ್ಲ, ಅಥವಾ ನಿಮಗೆ ಮಾರ್ಗದರ್ಶನ ಕೊಡೋಂಥವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ನೀವು ಮಾರ್ಗದರ್ಶನವನ್ನು ಪಡ್ಕೊಬೇಕಾಗುತ್ತೆ. ಪಡ್ಕೊಂಡಾಗ ಸಾಧ್ಯ ಆಗುತ್ತೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಹೇಗೆ ತಪ್ಪು ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ಆ ಒಂದು ಮಾರ್ಗದರ್ಶನ ಪಡ್ಕೊಂಡು ನೀವು ನಿಮ್ಮ ತಪ್ಪು ಮಾಡ್ತಾರದನ್ನ ಗುರುತಿಸ್ಕೊಂಡು ನೀವು ಸರಿದಾರಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಆಲ್ರೆಡಿ ಕೊಡ್ತಾ ಇರ್ತೀವಿ, ನಿಮಗೆ ಅಲ್ಲಿ ಗಮನಿಸ್ತಾ ಇರ್ತೀರಾ. ಪ್ರತಿ ಟೈಮು, ಪ್ರತಿ ವೇಳೆ, ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇರ್ತೀನಿ. ಯಾವ ರೀತಿ ಓದಬೇಕು, ಹೇಗೆ ಓದಬೇಕು, ಮತ್ತೆ ಎಡವ ಜಾಗದಲ್ಲಿ ಎಡವಕ್ಕೆ ಹೋಗಬಾರ್ದು, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಕ್ವಶನ್ಸನ್ನು ಓದೋದ್ರಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಆಯ್ಕೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಓದೋದ್ರಲ್ಲಿ ಅಥವಾ ಹೇಳಿದ ಪ್ರಕಾರವಾಗಿ ನೀವು ಓದುವಂಥ ವಿಧಾನದಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ನೋಟ್ಸ್ ಮಾಡ್ಕೊಳ್ಳೋ ಬದಲಾಗಿ PDF ನೀವು ಅಡಿಕ್ಷನ್ ಆಗಿದ್ದೀರಾ,
ಮಾದರಿ ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಮಾಡ್ತಿಲ್ವಾ? ಈ ರೀತಿಯ ಎಲ್ಲ ರೀತಿಯಾದಂಥ ಪ್ರಶ್ನೆಗಳನ್ನ ಮಾಡ್ಕೊತ ಹೋಗಿ ಇಷ್ಟರಲ್ಲಿ ನಾನು ಎಷ್ಟು ಮಾಡ್ತಾ ಇದ್ದೀನಿ, ಎಷ್ಟು ಮಾಡ್ತಾ ಇಲ್ಲ. ಸೊ ಹಾಗಾದರೆ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಈಗಲಿಂದ ಇವೆಲ್ಲವನ್ನು ಕೂಡ ಮಾಡ್ತಾ ಹೋಗಿ. ನೀವು ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಇನ್ನೂ ಆಗುತ್ತಾಗಲ್ವೋ ಆ ನೆಗೆಟಿವ್ ಥಾಟ್ಸನ್ನು ಬಿಡಿ, ನೀವು ಟೈಮ್ ವೇಸ್ಟ್ ಮಾಡೋದನ್ನು ಬಿಡಿ, ಕೂಡಲೇ ನಿಮ್ಮ ತಯಾರಿಯನ್ನು ಪ್ರಾರಂಭಿಸಿ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಸ್ಟಡಿ ಟಿಪ್ಸ್ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ, ನಾಟ್ ಓನ್ಲಿ ಫಾರ್ HSTR, ನಾಟ್ ಓನ್ಲಿ ಫಾರ್ GPSTR, ನಾಟ್ ಓನ್ಲಿ ಫಾರ್ TAT, ಎಲ್ಲ ಎಕ್ಸಾಮ್ಗಳು ಕೂಡ ಈ ರೀತಿಯಾಗಿ ನೀವು ಪ್ಲಾನನ್ನು ಮಾಡ್ಕೊಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಒಂದು ಸ್ಟಡಿ ಟಿಪ್ಸ್ ನಿಮಗೆ ಎಲ್ಪ್ ಆಗ್ತದೆ ಅಥವಾ ಎಲ್ಪ್ ಆಗುತ್ತೆ, ಈ ರೀತಿ ನಾನು ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಈಗಲಿಂದನೇ ಮಾಡ್ಕೊತಾ ಹೋಗಿ. ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಎಸ್ ನೆಕ್ಸ್ಟ್ ಹೋಗೋಣ. ಯಾವಂದರೆ ಈಗ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಮಾದರಿ ಅಂದರೆ ಯಾವ ರೀತಿಯಾಗಿರುತ್ತೆ ಸಾಮಾನ್ಯ ಪ್ರಶ್ನೆ ಪತ್ರಿಕೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳಿದ್ದೇನೆ ಯಾವ ರೀತಿಯಾಗಿ 85+ ನಾವು ತೆಗಿಬೋದು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇವೆಲ್ಲವೂ ಕೂಡ ಈಗ ಆಲ್ರೆಡಿ ಏನು ಹೇಳಿದ್ದೀನಿ ಅದರ ಪ್ರಕಾರ ಓದ್ತಾ ಹೋದ್ರೆ ಈಗ ನಾ ಕೊಡುವಂಥ ಏನು ನಿಮಗೆ ಬುಕ್ಸನ್ನು ಹೇಳ್ತಾ ಹೋಗ್ತೀನಿ ಅಥವಾ ಕೆಲವೊಂದಿಷ್ಟು ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಈ ಥರ ಮಾಡ್ತಾ ಹೋದ್ರೆ 100% ನೀವು ಈ ಒಂದು ಎಕ್ಸಾಮಲ್ಲಿ ಅಥವಾ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ 85+ ಅನ್ನು ತೆಗಿಬೋದು. ಎಸ್ ನೋಡೋಣ. ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವ ರೀತಿಯಾಗಿರುತ್ತೆ ಅಂದರೆ ಒಟ್ಟು 100 ಅಂಕಗಳಿರುತ್ತೆ, 100 ಪ್ರಶ್ನೆಗಳು ಕೂಡ ಇರುತ್ತೆ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ. ಇದು ಎಲ್ಲರೂ ಕೂಡ ಇರುತ್ತೆ. ಸೊ ನೀವು HST ಇರುತ್ತೆ ತೊಗೊಂಡ್ರೆ ಸಾಮಾನ್ಯ ಪ್ರಶ್ನೆ ಪತ್ರಿಕೆ, ನೀವು ಸೋಷಿಯಲ್ ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, CB ಆಗಿರಲಿ, ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನಾವಿಲ್ಲಿ ಸ್ಕೋರಿಂಗ್ ಏರಿಯಾ ಅಂತ ಕರಿತೀವಿ, ಸ್ಕೋರ್ ಮಾಡ್ಕೊಳ್ಳೋಂಥ ಒಂದು ಒಳ್ಳೆಯ ಪತ್ರಿಕೆ ಇದು. ಸೊ ಇಲ್ಲಿ ಹೆಚ್ಚು ಸ್ಕೋರ್ ಮಾಡ್ಕೊಬೇಕು ಮತ್ತು ಹೆಚ್ಚು ಕಾಂಪಿಟೇಷನ್ ಕೂಡ ಇಲ್ಲಿರುತ್ತೆ. ಹಾಗಾಗಿ 85+ ನೀವು ಮಿನಿಮಮ್ ತೆಗೆಯೋದಕ್ಕೆ ಪ್ರಯತ್ನವನ್ನು ಪಡಬೇಕು, ಆಗ ನಿಮ್ಮ ಸ್ಕೋರ್ ಉತ್ತಮವಾಗಿದೆ ಅಂತ ಅರ್ಥ. ಓಕೆನಾ? ಸೊ ಹಾಗಾದರೆ ಯಾವೆಲ್ಲ ರೀತಿಯಾಗಿ ನಾವು ಪೇಪರ್ 1ಗೆ ಸಂಬಂಧಪಟ್ಟಂತೆ ಓದಬೇಕಾಗುತ್ತೆ, ಯಾವ ಥರ ಇದೆ ಈ ಕ್ವಶನ್ಸ್ ಅನ್ನೋದಾದರೆ ಇಲ್ಲಿ ಮೊದಲಿಗೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಿಮಗೆ ಗೊತ್ತಿದೆ ಸಾಮಾನ್ಯ ಜ್ಞಾನದಿಂದ 25 ಪ್ರಶ್ನೆಗಳನ್ನ ತೆಗಿತಾರೆ. ಸಾಮಾನ್ಯ ಜ್ಞಾನ ಅಂದರೆ ಇಲ್ಲಿ ಕರೆಂಟ್ ಅಫೈರ್ಸಿಂದ ಹಿಡ್ಕೊಂಡು ಹ್ಯುಮಾನಿಟಿ ಸಬ್ಜೆಕ್ಟ್ಸ್ ಅಂದರೆ ಹಿಸ್ಟ್ರಿ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಜಿಯೋಗ್ರಫಿ ಆಗಿರಲಿ, ಕಾನ್ಸ್ಟಿಟ್ಯೂಷನ್ ಆಗಿರಲಿ, ಜನರಲ್ ಸೈನ್ಸ್ ಆಗಿರಲಿ, ಇವುಗಳ ಮೇಲೆ 25 ಪ್ರಶ್ನೆ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಸುಮಾರು 12ರಿಂದ ಅಥವಾ 15 ಮಾರ್ಕ್ಸ್, 12ರಿಂದ 15 ಅಂಕಗಳು ನಿಮ್ಗೆ ಏನಾಗುತ್ತೆ ಅಂದರೆ ಈ ಒಂದು ಹ್ಯುಮಾನಿಟಿ ಸಬ್ಜೆಕ್ಟ್ ಅಂತ ಏನು ಕರಿತೀವಲ್ಲ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಅಥವಾ ಜನರಲ್ ಸೈನ್ಸ್ ಮೇಲೆ ಕೇಳಿರ್ತಾರೆ. ಸೊ ಇಲ್ಲಿ ಈ ಒಂದು 10ರಿಂದ 12 ಮಾರ್ಕ್ಸ್ ಅಥವಾ 13 ಮಾರ್ಕ್ಸ್ ನಿಮಗೆ ಕರೆಂಟ್ ಅಫೇರ್ಸಿಂದ ಬಂದಿರುತ್ತೆ. ಹಾಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಾನು ಮಾಡಿಸ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿನಿತ್ಯ ನಿಮಗೆ ಏನು ಲೈವಲ್ಲಿ ಬರ್ತೀನಿ. ಸೊ ಇದ್ರ ಮೇಲೆ 25 ಮಾರ್ಕ್ಸ್ ಮೇಲೆ ನಿಮಗೆ ತಯಾರಿಯನ್ನು ಮಾಡಿಸ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಇದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳಿರುತ್ತೆ. ಅನೇಕ ಜನಗಳಿಗೆ ಕಬ್ಬಿಣದ ಕಡಲೆ ಶೈಕ್ಷಣಿಕ ಮನೋವಿಜ್ಞಾನ. ಅದನ್ನು ಯಾವ ರೀತಿಯಾಗಿ ಸುಲಭವಾಗಿ ಓದ್ಕೊಬೇಕು, ಯಾವ ರೀತಿಯಾಗಿ ಅರ್ಥ ಮಾಡ್ಕೊಬೇಕು, ಪ್ರತಿಯೊಂದು ಕೂಡ ನಮ್ಮನ್ನು ನೀವು ನಿರಂತರವಾಗಿ ಫಾಲೋ ಮಾಡ್ತಾ ಇದ್ರೆ ಅಷ್ಟು ಸರಳವಾಗಿ ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಡುವ ಭಾಷೆಯಲ್ಲಿ, ನಿಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಸುಲಭವಾಗಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ಅರ್ಥ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಪೇಯ್ಡ್ ಸ್ಟೂಡೆಂಟ್ಗೂ ಕೂಡ ನಿಮಗೆ ಅದ್ಭುತವಾಗಿ ಟಾಪಿಕ್ ವೈಸನ್ನು ನಾವು ಮಾಡ್ಕೊಡ್ತಾ ಹೋಗಿದ್ದೀವಿ. ಓಕೆನಾ? ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೂ ಸುಲಭವಾಗಿ ನಿಮಗೆಲ್ಲವೂ ಕೂಡ ಹೇಳ್ಕೊಡ್ತಾ ಹೋಗಿದ್ದೀವಿ. ಜೊತೆಗೆ ಇಲ್ಲಿ 25 ಪ್ರಶ್ನೆಗಳು ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲರೂ ಕೂಡ ಇಲ್ಲಿ ಫೇಲ್ ಆಗ್ತಾ ಹೋಗ್ತಾರೆ. ಯಾಕಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ ತಕ್ಷಣ ಇಲ್ಲಿ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ, ನನ್ನ ಕೈಲಿ ಆಗುತ್ತೆ, ಇದು ತುಂಬಾ ಟಫ್ ಆಗಿರುತ್ತೆ ಅಂತ. ದಯವಿಟ್ಟು ಅದನ್ನು ಬಿಡಿ. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರ್ತೀರಾ, ನೋಡಿರ್ತೀರಾ ಎಷ್ಟು ಸರಳವಾಗಿ ಲಾಸ್ಟ್ ಟೈಮ್ TETಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಟಾಪ್ 100 ಕ್ವಶನ್ಸ್ ಅನ್ನು ಕೊಟ್ಟಿದ್ದೆ. ಸೊ ಅದರಲ್ಲೇ ನಿಮಗೆ 22ರಿಂದ 25 ಅಂಕಗಳು ಬಂದಿದ್ವು. ಓಕೆನಾ? ಸೊ ಹಾಗಾಗಿ ಈ ರೀತಿಯಾಗಿ ನೀವು ಓದ್ತಾ ಹೋದ್ರೆ 100% ಯಾವುದೇ ಶೈಕ್ಷಣಿಕ ಮನೋವಿಜ್ಞಾನ ಆಗಿರಲಿ ನೀವು ಫೇಸ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಲಿಂಕ್ನು ಕೂಡ ನಮ್ಮ ಆ್ಯಪಲ್ಲಿ ಇರುತ್ತೆ ಅಥವಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ನೆಕ್ಸ್ಟ್ ನೋಡಿ, ಸಾಮಾನ್ಯ ಇಂಗ್ಲೀಷ್. ಇಲ್ಲಿ ಕೂಡ ನಿಮಗೆ ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಿಮಗೆಲ್ಲವೂ ಇದೆ. ನಮ್ಮ ಒಂದು ಏನಿದೆ ಕಂಟೆಂಟು ಅಥವಾ ಆ ಒಂದು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಸೋದಾಗಿರಲಿ, ನಿಮ್ಗೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ. ನಮ್ಮನ್ನು ಫಾಲೋ ಮಾಡೋದ್ರಲ್ಲಿ ಈ ಒಂದು ವಿಚಾರದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಖುಷಿಯಾಗಿರ್ತಾರೆ. ಯಾಕೆಂದರೆ ಅಷ್ಟು ನೀಟಾಗಿ ನಿಮಗೆ ಎಲ್ಲ ಒಂದು ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ. ಈಗ ಆಲ್ರೆಡಿ ಸುಮಾರು GPSTಗೆ ಸಂಬಂಧಪಟ್ಟಂತೆ, HSTಗೆ ಸಂಬಂಧಪಟ್ಟಂತೆ, TETಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಮೇಲೆ ಸುಮಾರು ಪ್ರಶ್ನೆಗಳನ್ನ ಮಾಡಿದ್ದೀನಿ. ನಿಮಗೆ ಜಸ್ಟ್ ಮಾಡಿಬಿಟ್ಟು ನಿಮ್ಗೆ ಆನ್ಸರನ್ನು ಮಾಡಿ ಹೇಳ್ತಿಲ್ಲ, 360 ಡಿಗ್ರಿಯಲ್ಲಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ, ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿ ನಿಮಗೆ ಮುಂದೆ ಹೋಗ್ತೀನಿ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಈ ಇಂಗ್ಲೀಷ್ ಪ್ರಶ್ನೆಗಳು ಕೂಡ. ಯಾಕೆಂದರೆ ಪ್ರತಿಯೊಂದು ಅಂಕಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೀವೆಲ್ಲಾದರೂ ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಅಂತಂದರೆ ಮುಗೀತು. ಯಾಕೆಂದರೆ ಒಂದು ಅಂಕಗಳು ನೀವೇನಾದರೂ ಕೂಡ ನೆಗ್ಲೆಕ್ಟ್ ಮಾಡಿರಂದ್ರೆ ಸುಮಾರು 1000ರಿಂದ 2000 ಜನ ಹಿಂದೆ ನೀವು ಹೊರಟೋಗ್ಬಿಡ್ತೀರ. ಪ್ರತಿಯೊಂದು ಅಂಕಗಳು ವೆರಿ ವೆರಿ ಇಂಪಾರ್ಟೆಂಟ್. ಸುಮಾರು ಅಪ್ಲಿಕೇಶನ್ಸ್ ಬರುತ್ತೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ಅಂಕಗಳು ಇಂಪಾರ್ಟೆಂಟ್ ಇರುತ್ತೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅಯ್ಯೋ ಇಂಗ್ಲೀಷ್ ಅಲ್ವಾ ಬಿಡು ಅನ್ನೋದಂಗಿಲ್ಲ, ಅಯ್ಯೋ ಕನ್ನಡ ಅಲ್ವಾ ಬಿಡು ಅನ್ನೋಂಗಿಲ್ಲ, ಅಯ್ಯೋ ಕಂಪ್ಯೂಟರ್ ಅಲ್ವಾ ಬಿಡು ಅನ್ನೋಂಗಿಲ್ಲ, ಸಾಮಾನ್ಯ ಜ್ಞಾನ ಅಲ್ವಾ ಬಿಡು ಅನ್ನೋಂಗಿಲ್ಲ. ಎಲ್ಲವೂ ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ಅಂಕಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್.
ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆ, ನಿಮಗೆ ಏನು ಕಂಪ್ಯೂಟರ್ ಲಿಟ್ರಸಿ ಅಂತ ಇರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೂಡ ಅತ್ಯಂತ ಸರಳವಾಗಿ, ಅತ್ಯಂತ ಸುಲಭವಾಗಿ ನಿಮಗೆ ಪೇಯ್ಡ್ ಕ್ಲಾಸಲ್ಲೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಪ್ರಶ್ನೆಗಳ ವಿಶ್ಲೇಷಣೆ ಮಾಡುವಂಥ ಟೈಮಲ್ಲೂ ಕೂಡ ನಿಮಗೆ 360 ಡಿಗ್ರಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಅನೇಕ ಜನಗಳಿಗೆ ಎಲ್ಲಾದ್ರಲ್ಲೂ ಎಬಿಲಿಟಿ ಇರುತ್ತೆ. ಆದರೆ ಮೆಂಟಲ್ ಎಬಿಲಿಟಿ ಬಂದ ತಕ್ಷಣ, ಕೇಳಿದ ತಕ್ಷಣ ಅವರ ಎಬಿಲಿಟಿ ಎಲ್ಲ ಕುಸ್ತೋಗಿರುತ್ತೆ. ಕಾರಣ ಅಂದರೆ ಅಯ್ಯೋ ಮ್ಯಾಥಮೆಟಿಕ್ಸ್ ಕೂರಿದು, ಮ್ಯಾಥಮೆಟಿಕ್ಸ್ ನಂಗೆ ಬರೋದೇ ಇಲ್ಲ ಅಂತಾರೆ ಸೋಷಿಯಲ್ ಸೈನ್ಸರು. ಮ್ಯಾಥ್ಸರು ನನಗೆ ಎಲ್ಲ ಮ್ಯಾಥ್ಸ್ ಕೂದಿದೆ, ಆದರೆ ಕೆಲವೊಂದಿಷ್ಟು ಟ್ರಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಮಯ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಕ್ವಶನ್ಸ್ ಅನ್ನು ಅರ್ಥ ಮಾಡ್ಕೊಂತ ರೀತಿಯಲ್ಲಿ ನಿಮ್ಗೆ ಏನಾಗುತ್ತೆ, ಸಮಯವನ್ನು ಕಿಲ್ ಮಾಡ್ತಾ ಹೋಗ್ತೀರಾ. ಸೊ ಮಾನಸಿಕ ಸಾಮರ್ಥ್ಯಕ್ಕಂತ ಸಂಬಂಧಪಟ್ಟಂತೆ ನಮ್ಮ ಪೇಯ್ಡ್ ಕ್ಲಾಸಲ್ಲಿ ನಿಯರ್ಲಿ ನಿಮಗೆ 120+ ವಿಡಿಯೋಸ್ ಈಗ ಆಲ್ರೆಡಿ ಅಪ್ಲೋಡ್ ಆಗ್ತಾ ಇದೆ. ಸೊ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅದ್ಭುತ ತರಗತಿಗಳು ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇದ್ದೀವಿ. ಸೊ ನೀವು ಜಾಯಿನ್ ಆದರೆ ನಿಮ್ಗೆ ಎಲ್ಲವೂ ಅವಕಾಶಗಳು ಸಿಗ್ತವೆ. ಇಲ್ಲ ಸರ್ ನಾನು ಜಾಯಿನ್ ಆಗಿಲ್ಲ, ಬೇರೆ ಕಡೆ ನಾನು ಓದ್ತೀನಿ ಅಂದರೆ ಖಂಡಿತವಾಗಿ ಓದ್ಕೊಂತ ಹೋಗಿ. ಒಟ್ಟಾರೆಗೆ ವೆರಿ ಇಂಪಾರ್ಟೆಂಟ್, ಟ್ರಿಕ್ಕಿಯಾಗಿ ನೀವು ಮಾನಸಿಕ ಸಾಮರ್ಥ್ಯನ ಓದ್ಕೊಂತ ಹೋಗಿ. ಯಾಕೆಂದರೆ ಸಮಯ ಅಲ್ಲಿ ಏನಾಗುತ್ತೆ ಅಂದರೆ 100 ಪ್ರಶ್ನೆಗಳಿರುತ್ತೆ, ಬೇಗ ಬೇಗ ಸಮಯ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಕಿಲ್ಲಾಗ್ತಾ ಹೋಗುತ್ತೆ. ಈ ಮಾನಸಿಕ ಸಾಮರ್ಥ್ಯವನ್ನು ಪ್ರಶ್ನೆಗಳನ್ನ ಓದ್ಕೊಳೋದು ಹೇಗೆ, ಅರ್ಥ ಮಾಡ್ಕೊಳೋದು ಹೇಗೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅವೆಲ್ಲವೂ ಕೂಡ ಟ್ರಿಕ್ಸ್ ನಮ್ಮ ಒಂದು ಪೇಯ್ಡ್ ಕ್ಲಾಸಸ್ ಬರ್ತಾ ಇದೆ, ಅಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಸೊ ಇಷ್ಟೆಲ್ಲವೂ ಕೂಡ ಒಟ್ಟಾರೆಯಾಗಿ 100 ಪ್ರಶ್ನೆಗಳು, 100 ಅಂಕಗಳಿರುತ್ತೆ. ಇವೆಲ್ಲವೂ ಕೂಡ ಪೇಪರ್ 1ಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ನಾವು ಯಾವ ರೀತಿಯಾಗಿ ಓದಬೇಕು, ಯಾವೆಲ್ಲ ಬುಕ್ಸ್ ಅನ್ನು ರೆಫರ್ ಮಾಡಬೇಕು ಅನ್ನೋದ್ರೆ ಇಲ್ಲಿ ನೋಡ್ತಾ ಹೋಗೋಣ. ರೆಫರೆನ್ಸ್ ಬುಕ್ ಶಿಕ್ಷಕ ಆಕಾಂಕ್ಷಿಗಳ ಬಳಿ ಇರಲೇಬೇಕಾದಂಥ ಪುಸ್ತಕಗಳು ಯಾವ ಅಂತಂದ್ರೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳು. ಸೊ ಯಾವೆಲ್ಲ ಪುಸ್ತಕಗಳು ಇರಬೇಕು ಅಂದ್ರೆ ನೋಡಿ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಚಾಣಕ್ಯ, ದಿನಪತ್ರಿಕೆಗಳು, ಇವೆಲ್ಲವೂ ಕೂಡ 3 ಕೂಡ ಜಿಕೆಗೆ ಅಥವಾ ಜಿಕೆನಕ್ಕಿಂತ ಹೆಚ್ಚಾಗಿ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ ಈ 3. ಅಥವಾ ಸೊ ಈ 3 ಇರಬೇಕಾ ಸರ್, ಬೇರೆ ರೀತಿ ನಡೆಯುತ್ತೆ. ನಿಮಗೆ ಯಾವ ಒಂದು ಮ್ಯಾಗ್ಝಿನ್ ಇಷ್ಟ ಆಗ್ತಿದೆ, ಆ ಮ್ಯಾಗ್ಝಿನ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಒಂದು ವರ್ಷ ಓದಬೇಕು. ಅವುಗಳನ್ನ ಒಂದು ಕಡೆ ಬರ್ಕೊಬೇಕು. ಓಕೆನಾ. ಸ್ಪರ್ಧಾ ಚಾಣಕ್ಯ ಆಗಿರಲಿ, ಸ್ಪರ್ಧಾ ವಿಜೇತ ಆಗಿರಲಿ, ಸ್ಪರ್ಧಾ ಚೈತ್ರ ಆಗಿರಲಿ, ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಂತ ಹೋಗಿ, ಬರ್ಕಂತ ಹೋಗ್ಬೇಕು. ಜಸ್ಟ್ ನೀವು ಓದ್ಕೊಂತ ಹೋಗೋದಲ್ಲ, ಅದನ್ನ ಓದ್ಕೊಂತ ಒಂದು ಕಡೆ ನೋಟ್ಸ್ ಅನ್ನ ಮಾಡ್ಕೊಂತ ಹೋಗಾಗುತ್ತೆ. ದಿನಪತ್ರಿಕೆಗಳನ್ನ ಓದಬೇಕಾಗುತ್ತೆ. ಓದೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಓದಬೇಕಾದ್ರೆ ಕೇವಲ ರಾಜಕೀಯದ ಬಗ್ಗೆ ಓದೋದಲ್ಲ. ಸೊ ಅಂಕಣಗಳು ಬಂದಿರ್ತವೆ, ಅಥವಾ ಯಾವುದೋ ಒಂದು ಒಪ್ಪಂದಗಳು ಬಂದಿರ್ತವೆ, ಅಥವಾ ಯಾವುದೋ ಒಂದು ಉದ್ಘಾಟನೆ ಆಗಿರುತ್ತೆ, ಅಥವಾ ಯಾವುದೋ ಒಂದು ಅಂಕಿಅಂಶಗಳು ಬಂದಿರುತ್ತೆ, ಯಾವುದೋ ಒಂದು ಇನ್ನೊಂದು ಏನೋ ಬೇರೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ನಡೀತಾ ಇರೋ ಚಟುವಟಿಕೆಗಳು, ಯಾವುದೋ ಒಂದು ಸಮ್ಮೇಳನ ನಡೀತಾ ಇದೆ, ಅವುಗಳಿಗೆ ಸಂಬಂಧಪಟ್ಟಂತೆ ನೀವು ಅದರ ಮೇಲೆ ಫೋಕಸ್ ಅನ್ನು ಕೊಟ್ಟು ನೀವು ಒಂದು ಕಡೆ ಓಕೆನಾ ಡೇಟ್ ವೈಸ್ ಆ ಒಂದು ದಿನಪತ್ರಿಕೆಗಳನ್ನ ನೀವು ನೋಟ್ಸ್ ಅನ್ನು ಮಾಡ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ನಾನು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಪ್ರತಿ ತಿಂಗಳು ಆದ ನಂತರ ಆ ತಿಂಗಳಲ್ಲಿ ಟಾಪ್ 30 ಕ್ವಶನ್ಸ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಜನವರಿ ಅಂದ ತಕ್ಷಣ, ಜನವರಿ ಮುಗಿದ ತಕ್ಷಣ ಟಾಪ್ 30 ಕ್ವಶನ್ ಜನವರಿಗೆ ಸಂಬಂಧಪಟ್ಟಂತೆ ಕರೆಂಟ್ ಇವೆಂಟ್ಸ್ ಸಂಬಂಧಪಟ್ಟಂತೆ 360 ಡಿಗ್ರಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಆ ವಿಡಿಯೋಗಳು ಅಪ್ಲೋಡ್ ಆಗ್ತಿದೆ. ಓಕೆನಾ. ಈಗ ಆಲ್ರೆಡಿ ಡಿಸೆಂಬರ್ಗೆ ಸಂಬಂಧಪಟ್ಟಂಗೆ, ನವೆಂಬರ್ಗೆ ಸಂಬಂಧಪಟ್ಟಂಗೆ 2 ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ನೀವು ಗಮನಿಸಬಹುದು ನಮ್ಮ ಒಂದು ಆ್ಯಪಲ್ಲಿ ಅಥವಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಆ ಒಂದು ತಿಂಗಳ ಪ್ರಮುಖ ದಿನಾಂಕಗಳು ಯಾವುವು, ಅವುಗಳ ವಿಶೇಷತೆ ಏನು, ಆ ತಿಂಗಳಿರುವಂಥ ಟಾಪ್ 30 ಕ್ವಶನ್ಸ್ ಯಾವೆಲ್ಲ ಕೇಳ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತ 360 ಡಿಗ್ರಿ ಆ್ಯಂಗಲ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದೀನಿ, ನೀವು ಗಮನಿಸಬಹುದು. ಸೊ ಇವುಗಳು ಕೂಡ ನಾವು ಮಾಡೋಂಥದ್ದನ್ನು ಗಮನಿಸ್ಕೊಂತ ಹೋದ್ರೆ ಇಷ್ಟು ಸಾಕು ಯಾವುದಕ್ಕೆ, ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ. ಜೊತೆಗೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಚಾಣಕ್ಯ ಆಗಿರಲಿ, ಕ್ಲಾಸಿಕಲ್ ಇಯರ್ ಬುಕ್ ಆಗಿರಲಿ, ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ 6ರಿಂದ 10ನೇ ತರಗತಿ ಪುಸ್ತಕಗಳಂತವೆಲ್ಲರೂ ಕೂಡ ಓದಬೇಕಾಗುತ್ತೆ. ಇಲ್ಲಿ ನೀವು ಸೋಷಿಯಲ್ ಸೈನ್ಸ್ ಆಗಿರಲಿ, ಆರ್ಟ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಎಲ್ಲರೂ ಕೂಡ 10ನೇ ತರಗತಿಯವರು ಕೂಡ ನೀವು ಬುಕ್ಸ್ ಅನ್ನು ಓದಬೇಕಾಗುತ್ತೆ. ಸೋಷಿಯಲ್ ಸೈನ್ಸ್, ಅದೇ ರೀತಿಯಾಗಿ ಸೈನ್ಸ್ ಒಂದು ಬುಕ್ಸ್ಗಳನ್ನ ಓದಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಗೆ ಎಲ್ಲ ಗೊತ್ತಿದೆ, ಸಾಧನ ಅಂತ ಬುಕ್ ಇದೆ, ಅದು ಕೂಡ ಅದ್ಭುತವಾಗಿದೆ, ಅದನ್ನು ಕೂಡ ನೀವು ಓದ್ಬೋದು. ಯಾವುದಕ್ಕೆಂದ್ರೆ ಇವೆಲ್ಲವೂ ಕೂಡ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್, ಅಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಹಾಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ಓದಬೇಕಾಗುತ್ತೆ. 25 ಅಂಕಗಳಿಗೆ ಇಷ್ಟನ್ನು ಓದಿದ್ರೆ ಸಾಕು. ಅದ್ಭುತವಾಗಿ ನೀವು 85+ ಸೆಟಕ್ಕೆ ಟ್ರೈ ಅನ್ನು ಮಾಡೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಇದಾಗುತ್ತೆ. ನೆಕ್ಸ್ಟ್ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳಿರುತ್ತೆ. ಯಾವೆಲ್ಲ ಓದಬೇಕು ಅನ್ನೋದಾದ್ರೆ ನೋಡಿ, ಡಾಕ್ಟರ್ H.V. ವಾಮದೇವಪ್ಪ ಸರ್, ಇದಂತೂ ಅದ್ಭುತವಾದಂಥ ಪುಸ್ತಕ. ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿರಂತಂದ್ರೆ ನಿಯರ್ಲಿ ನಿಮಗೆ 25 ಅಂಕಗಳಲ್ಲಿ 18+ ಅಂಕಗಳು ಅದರಿಂದನೇ ಬಂದಿರುತ್ತೆ. ಜೊತೆಗೆ KM ಸುರೇಶ್ ಸರ್ ಅವ್ರದ್ದು ಅದ್ಭುತವಾಗಿರುತ್ತೆ. ಅದು ನೇರವಾಗಿ ನಿಮ್ಗೆ ಏನಂದ್ರೆ ವಾಮದೇವಪ್ಪ ಸರ್ ಅವ್ರದ್ದು ಓದಕ್ಕಾಗಲ್ಲ ಸರ್, ತುಂಬಾ ಟಫ್ ಇದೆ ಅನ್ನೋದಾದ್ರೆ ಅದಕ್ಕಿಂತ ಮೊದಲು KM ಸುರೇಶ್ ಸರ್ ಅವ್ರದ್ದು ಓದಿದ್ರೆ ಆ ನಂತರ ನಿಮ್ಗೆ ಸರಳ ಭಾಷೆಯಲ್ಲಿ ನಿಮ್ಗೆ ಸುಲಭವಾಗಿ ಅರ್ಥ ಮಾಡಿಸಿದರೆ ಆ ನಂತರ ನೀವು ಇದನ್ನು ಬೇಕಾದ್ರೂ ಓದ್ಬೋದು. ಅದ್ಭುತವಾಗಿದೆ. ಇವೆರಡರ ಜೊತೆಗೆ ಕನ್ನಡ ಅಥವಾ ಇಂಗ್ಲಿಷ್ ಮೀಡಿಯಂ ಇಬ್ರು ಕೂಡ ಪ್ರಥಮ ಮತ್ತು ದ್ವಿತೀಯ ಒಂದು PUC ಅಲ್ಲಿ ಅಂದ್ರೆ PUC ಏನು ಓದ್ತಾ ಇದ್ದಾರೆ ಹುಡುಗರು, ಅವ್ರ ಹತ್ರ ಮನೋವಿಜ್ಞಾನ ಪುಸ್ತಕಗಳು ಇರ್ತವೆ. ಓಕೆನಾ. ಮನೋವಿಜ್ಞಾನ ಪುಸ್ತಕಗಳು ಇದಾವೆ PUC ನಲ್ಲಿ ಅನ್ನೋದೇ ಅನೇಕ ಜನಗಳಿಗೆ ಗೊತ್ತಿಲ್ಲ. ಓಕೆನಾ. ಸೊ ಪ್ರಥಮ PUC, ದ್ವಿತೀಯ PUC ನಲ್ಲಿ ಮನೋವಿಜ್ಞಾನ ಪುಸ್ತಕಗಳಿದಾವೆ. ಸೊ ಅದನ್ನ ನೀವು ಓದಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಕನ್ನಡ ಮೀಡಿಯಂ. ಮತ್ತೆ ಇಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಸಂಬಂಧಪಟ್ಟಂತೆ ನೋಡಿ, SK ಮಂಗಳ್ ಆಗಿರೋದು ಅಥವಾ ಮಂಗಲ್, ಹಾಗೆ
JC ಅಗರ್ವಾಲ್ ವೆರಿ ವೆರಿ ಇಂಪಾರ್ಟೆಂಟ್ ಪುಸ್ತಕಗಳು. ಇವುಗಳನ್ನ ನೀವು ಫಾಲೋ ಮಾಡಿದ್ರೆ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಅವರಿಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾಗಿ ನಿಮಗೆ ಸೋರ್ಸ್ ಸಿಗುತ್ತೆ. ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಟಾಪಿಕ್ ವೈಸ್ ನಾನು ಆಲ್ರೆಡಿ ಮಾಡಿದ್ದೆ ನಿಮಗೆ. ಮತ್ತೆ ಟಾಪ್ 100 MCQ ಅಥವಾ ಟಾಪ್ ನಾವು ಏನಂತ ಕರಿತೀವಿ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ 100 ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ 360 ಡಿಗ್ರಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಚೆಕ್ ಮಾಡ್ಕೊಬೋದು, ನಿಮಗೆ ಅದ್ಭುತವಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಈಗ ನೆಕ್ಸ್ಟ್ ಅನೇಕ ಜನಗಳಿಗೆ ಒಂದಿಷ್ಟು ಪ್ರಶ್ನೆ ಆಗ್ತಿದ್ದು, ಸರ್ ನೀವು ನಮ್ಮ ಒಂದು ಪೇಯ್ಡ್ ಕ್ಲಾಸಿಗೆ ಜಾಯಿನ್ ಆಗಿ ಅಂತ ಹೇಳ್ತಿದ್ರಿ. ಸೊ ಯಾವ ರೀತಿ ಏನು ಸರ್ ಅದನ್ನಂದ್ರೆ ನೋಡಿ, ನಿಮಗೆ KR ಟ್ಯುಟೋರಿಯಲ್ಸ್ಗಳಿಂದ ಅದ್ಭುತವಾಗಿ ಮುಂದಿನ ಒಂದು ಸ್ಲೈಡಲ್ಲಿ ಬರ್ತಾ ಹೋಗುತ್ತೆ ಮತ್ತು ಇತರ ಒಂದು ಪುಸ್ತಕಗಳ ಬಗ್ಗೆ. ಅದಕ್ಕೂ ಮುಂಚೆ ಸ್ವಲ್ಪ ನಮ್ಮ ಒಂದು ಪೇಯ್ಡ್ ಕ್ಲಾಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ತುಂಬಾ ಅದ್ಭುತವಾಗಿ ಗುಣಮಟ್ಟದ ತರಗತಿಗಳನ್ನ ನಾವು ಕೊಡ್ತಾ ಇದೀವಿ. ಅದು HSTR, GPSTR, TET ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ಅನ್ನ ಬೈ ಮಾಡಿದ್ರೆ ಸಾಕು. ಅಂದ್ರೆ HSTR ನ ಬೈ ಮಾಡಿದ್ರೆ ನೀವು HSTR ಎಲಿಜಿಬಲ್ ಇದ್ದು HSTR ನ ನೀವು ಬೈ ಮಾಡಿದ್ರೆ ಸಾಕು. ನಿಮ್ಮ ವಿಷಯಗಳಿಗೆ ಅನುಗುಣವಾಗಿ ಸೋಷಿಯಲ್ ಸೈನ್ಸ್ ತಗೊಂಡ್ರೆ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ಏನೆಲ್ಲ ಕವರ್ ಆಗುತ್ತೆ, GPSTR ಆಗಿರಲಿ, TET ಏನು ಕವರ್ ಆಗುತ್ತೆ, ಅವೆಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ಈ ಮೂರಕ್ಕೂ ಮತ್ತೊಮ್ಮೆ ನೀವು ಏನು ಕೋರ್ಸ್ ಅನ್ನ ಬೈ ಮಾಡೋಂಥ ಅವಶ್ಯಕತೆ ಇಲ್ಲ. HSTR ನ ಬೈ ಮಾಡಿದ್ರೆ ಸಾಕು. ಈ ಮೂರಲ್ಲೂ ಕೂಡ ಕವರ್ ಆಗಂತ ವಿಚಾರಗಳನ್ನ ಒಂದೇ ವಿಡಿಯೋದಲ್ಲಿ ನಿಮಗೆ ಅದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡ್ಕೊಡ್ತೀವಿ. ಅದರರ್ಥ ಬೈ 1 get 2 ಫ್ರೀ ಅನ್ನೋ ಒಂದು ರೀತಿಯಲ್ಲಿ ಬರುತ್ತೆ. ಓಕೆನಾ? ಹಾಗಾಗಿ ಒಂದು ಕೋರ್ಸ್ ಅನ್ನ ಬೈ ಮಾಡಿದ್ರೆ 3 ಕೋರ್ಸ್ಗಳ ಲಾಭ ನಿಮಗೆ ಸಿಗ್ತಾ ಹೋಗುತ್ತೆ. ಸೋಷಿಯಲ್ ಸೈನ್ಸ್ ಬೈ ಮಾಡಿದ್ರೆ ನಿಮಗೆ ಮತ್ತೊಮ್ಮೆ GPSTR ನ ಬೈ ಮಾಡೋಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ ನಿಮಗೆ GPSTR ನ ಕವರ್ ಮಾಡ್ಕೊಡ್ತೀವಿ, TET ನು ಕೂಡ ಕವರ್ ಮಾಡ್ಕೊಡ್ತೀವಿ. ಅರ್ಥ ಆಗ್ತಿಲ್ಲ? ಹಾಗೆ PM ನೀವು ತಗೊಂಡ್ರಿಗೂ ಅಷ್ಟೇ, ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ದು ತಗೊಂಡಿರ್ತಾರೋ ಅವೆಲ್ಲ ವಿಷಯಗಳನ್ನ ನಿಮಗೆ ಕವರ್ ಮಾಡ್ಕೊಡ್ತೀವಿ, GPSTR, TET ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಒಂದು ಕೋರ್ಸ್ ಅನ್ನ ಬೈ ಮಾಡಿದ್ರೆ ನಿಮಗೆ 3 ಕೋರ್ಸ್ಗಳ ಲಾಭ ಸಿಗುತ್ತೆ. ಇದು ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಮಾತ್ರ, ನಮ್ಮ ಒಂದು KR ಟ್ಯುಟೋರಿಯಲ್ಸ್ ಅಲ್ಲಿ ಮಾತ್ರ. ಸೊ ಫೀಸು ಕೂಡ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಇದೆ. ನಿಮಗೆ 6 ತಿಂಗಳಿಗೆ ಕೇವಲ 3,000 ರೂಪಾಯಿ. ಅಂದ್ರೆ HSTR ಸಂಬಂಧಪಟ್ಟಂತೆ ಪೇಪರ್ 1, ಪೇಪರ್ 2 ಜೊತೆಗೆ GPSTR ಗೆ ಸಂಬಂಧಪಟ್ಟಂತೆ ಪೇಪರ್ 1, ಪೇಪರ್ 2, ಪೇಪರ್ 3. ಓಕೆನಾ? TET ಗೆ ಸಂಬಂಧಪಟ್ಟಂತೆ ಪೇಪರ್ 2 ಇಷ್ಟೆಲ್ಲವೂ ಕೂಡ ಕೇವಲ 6 ತಿಂಗಳಿಗೆ 3,000 ರೂಪಾಯಿಗೆ ಸಿಗ್ತಾ ಇದೆ. ನಿಮ್ಗೆ ಹೇಳಿದೆ ಯಾವ ರೀತಿ ಕವರ್ ಮಾಡ್ತೀವಿ ಅಂತ. ಓಕೆನಾ? ಇಲ್ಲ ಸರ್ 1 ವರ್ಷದ ಬೇಕು ಸರ್ ಅಂದ್ರೆ 4,000 ರೂಪಾಯಿ ಇರುತ್ತೆ. ನೋಡಿ ಗಮನಿಸಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ 6 ತಿಂಗಳಿಗೂ 3 ವರ್ಷಕ್ಕೂ ಏನು ಸರ್ ಡಿಫ್ರೆನ್ಸ್ ಅಂದ್ರೆ 6 ತಿಂಗಳು ತಗೊಂಡ್ರೆ 6 ತಿಂಗಳವರೆಗೂ ಮಾತ್ರ ನಿಮಗೆ ಕ್ಲಾಸಸ್ ಲಭ್ಯ ಇರುತ್ತೆ. ಓಕೆನಾ? 1 ಇಯರ್ ತಗೊಂಡ್ರೆ 1 ಇಯರ್ ತನಕ ಕ್ಲಾಸಸ್ ಲಭ್ಯ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಕೂಡ ನೋಡ್ಕೊಬಹುದು. ಮತ್ತೆ ನಿಮಗೆ 24x7 ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ಆ ವಿಡಿಯೋಗಳನ್ನ ಗಮನಿಸ್ಕೊಂತ ಹೋಗ್ಬೋದು. ಅದ್ಭುತವಾಗಿ ಗುಣಮಟ್ಟದ ತರಗತಿಗಳನ್ನ ನಮ್ಮ ಒಂದು ಆ್ಯಪ್ ಮುಖಾಂತರವಾಗಿ ಎಲ್ಲವೂ ಕೂಡ ಫೋಲ್ಡರ್ ಪ್ರಕಾರವಾಗಿರುತ್ತೆ. ಜೊತೆಗೆ ಆ ಫೋಲ್ಡರ್ಲಿ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಟಾಪಿಕ್ ವೈಸ್ ಇರುತ್ತೆ, ಎಲ್ಲವೂ ಕೂಡ ನಿಮಗೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷತೆಗಳು ಹೇಳ್ತಾ ಹೋಗ್ತೀನಿ. ಸೊ ಅತ್ಯುತ್ತಮ ಗುಣಮಟ್ಟದ ತರಗತಿಗಳು, ಯಾವುದೇ ರೀತಿಯಾಗಿ ಗುಣಮಟ್ಟತೆಯಲ್ಲಿ ನಾವು ರಾಜಿಯನ್ನ ಮಾಡ್ಕೊಳ್ಳೋದಿಲ್ಲ. ಅದ್ಭುತವಾಗಿ ತರಗತಿಗಳು ನಿಮಗೆ ಸಿಗ್ತಾ ಇದೆ. ಜೊತೆಗೆ 500+ ರೆಕಾರ್ಡೆಡ್ ವಿಡಿಯೋಗಳನ್ನ ಕೊಡ್ತಾ ಇದೀವಿ ಈ ಒಂದು ಕೋರ್ಸ್ ಅಲ್ಲಿ. ಓಕೆನಾ? ಜೊತೆಗೆ ಲೈವ್ ಸೆಷನ್ಸ್ ಇರುತ್ತೆ, ಅದು ಡೌಟ್ ಕ್ಲಿಯರೆನ್ಸ್ ಸೆಷನ್ ಅಂತ ಮಾಡ್ತೀವಿ. ಇದು ಎಕ್ಸಾಮ್ ವೇಳೆಗೆ ಎಲ್ಲ ಒಂದು ಹುಡುಗರು ಜಾಯಿನ್ ಆಗಿರ್ತಾರೆ. ಕೊನೆಯದಾಗಿ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಲೈವ್ ಸೆಷನ್ಸ್ ಆ ಒಂದು ಟಾಪಿಕ್ಗಳ ಮೇಲೆ ಏನು ಈ ಟಾಪಿಕ್ ಅಲ್ಲಿ ಏನು ಡೌಟ್ ಇದೆ, ಯಾವ ನಿಮ್ಗೆ ಅರ್ಥ ಆಗಿಲ್ಲ, ಆ ರೀತಿಯಾಗಿ ಪ್ರತಿಯೊಂದು ಟಾಪಿಕ್ ಮೇಲೆ ನಿಮಗೆ ಡೌಟ್ ಸೆಷನ್ಸ್ ಅಂತ ಇರುತ್ತೆ. ಅದು ಕೊನೆಯದಾಗಿ ನಾವು ಮಾಡ್ಕೊಡ್ತೀವಿ. ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಓಲ್ಡ್ ಕ್ವಶನ್ ಪೇಪರ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಮಾಕ್ ಟೆಸ್ಟ್, ಮಾದರಿ ಪ್ರಶ್ನೆಗಳು ಅಂತ ಏನು ಕರಿತೀವಲ್ಲ, ಈ ಒಂದು ಮಾಕ್ ಟೆಸ್ಟ್ ಮುಖಾಂತರವಾಗಿ ನಿಮಗೆ ಆ ಒಂದು ವಿಷಯದ ಮೇಲೆ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ಯಾವ ರೀತಿ ಉತ್ತರವನ್ನು ಕೊಡಬೇಕು, ಇವುಗಳಿಗೆ ಸಂಬಂಧಪಟ್ಟಂತೆ ಮಾಕ್ ಟೆಸ್ಟ್ ಅನ್ನ ಮಾಡ್ತೀವಿ. ಎಲ್ಲ ಒಂದು ಸಿಲೆಬಸ್ ಕವರ್ ಆದ ನಂತರ ನಿಮಗೆ ಮಾಕ್ ಟೆಸ್ಟ್ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ವೈಸ್ ಕ್ಲಾಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಚಾಪ್ಟರ್ ವೈಸ್ ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ. 8th, 9th, 10th, 11th, 12th ಆನಿಮೇಟೆಡ್ ವಿಡಿಯೋ ಅಪ್ಲೋಡ್ ಆಗ್ತಿದೆ. ಪ್ರತಿಯೊಂದು ನಿಮಗೆ ತರಗತಿಗಳು ಕೂಡ ಆ ಒಂದು ತರಗತಿಯಲ್ಲಿ ಅಥವಾ ಆ ಒಂದು ಕ್ಲಾಸಲ್ಲಿ ಏನೆಲ್ಲ ಒಂದು ಟಾಪಿಕ್ ಇದಾವೆ, ಟಾಪಿಕ್ ಮೇಲೆ ಪ್ರತಿಯೊಂದು ಕೂಡ ನಿಮಗೆ ತರಗತಿಯ ಮೇಲೆ ತರಗತಿಗಳು ಸಿಗ್ತಾ ಇದೆ ಅಥವಾ ಕ್ಲಾಸಸ್ ಸಿಗ್ತಾ ಇದೆ. ಇವೆಲ್ಲ ಆಫರ್ಗಳು ನೋಡಿ. ಓಕೆನಾ? ಜೊತೆಗೆ ಪ್ರಾಪರ್ ಗೈಡೆನ್ಸ್ ನಿಮ್ಗೆ ಹೇಳ್ದೆ ಆಗದೆ ಸೂಕ್ತ ಮಾರ್ಗದರ್ಶನ ವೆರಿ ವೆರಿ ಇಂಪಾರ್ಟೆಂಟ್. ಆ ಮಾರ್ಗದರ್ಶನ ನಾವು ನಿಮಗೆ ಕೊಡ್ತಾ ಇದೀವಿ ನಮ್ಮ ಒಂದು ತರಗತಿಯಲ್ಲಿ. ಜೊತೆಗೆ ಆಫ್ಲೈನ್ ವಿಡಿಯೋ ಡೌನ್ಲೋಡಿಂಗ್ ಆಪ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆಲ್ಲೂ ಕೂಡ ಈ ಆಪ್ಷನ್ಸ್ ಇಲ್ಲ ನಿಮಗೆ. ಬೇರೆಲ್ಲೇ ನೀವು ತಗೊಂಡ್ರು ಪೇಯ್ಡ್ ಕ್ಲಾಸಸ್ ತಗೊಂಡ್ರೆ ಈ ಆಪ್ಷನ್ಸ್ ಇಲ್ಲ. ಸೊ ಆ ಒಂದು ವಿಡಿಯೋವನ್ನ ನಿಮಗೆ ಅಥವಾ ಏನು ಕ್ಲಾಸಸ್ ಅನ್ನು ತಗೊಂಡಿರ್ತೀರಾ ಆ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಏನು ಸರ್ ಡೌನ್ಲೋಡ್ ಮಾಡಿದ್ರಿಂದ ಏನು ಲಾಭ ಅನ್ನೋದಾದ್ರೆ, ಸೊ ಆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಡೌನ್ಲೋಡ್ ಮಾಡ್ಕೊಂಡ್ರೆ ಏನಾಗುತ್ತಂದ್ರೆ ಆ ವಿಡಿಯೋನ ಮತ್ತೊಮ್ಮೆ ನೋಡಬೇಕಾದ್ರೆ ನಿಮ್ಗೆ ಯಾವ ರೀತಿಯಾಗಿ ನೆಟ್ ಅವಶ್ಯಕತೆ ಇಲ್ಲ. ಅಂದ್ರೆ ಸೊ ನಮ್ಮ ಒಂದು ಆ್ಯಪಲ್ಲಿ ನಿಮಗೆ ಡೌನ್ಲೋಡ್ ಆಗಿರುತ್ತೆ. ಆ ಒಂದು ನಿಮ್ಮ ಹತ್ರ ನೆಟ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ನೆಟ್ ಖಾಲಿ ಆಗಿರುತ್ತೆ. ಆದರೂ ಕೂಡ ನೀವು ಪದೇ ಪದೇ ವಿಡಿಯೋ ನೋಡಬೇಕು ಟೈಮಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ನೆಟ್ ಅವಶ್ಯಕತೆ ಇರೋದಿಲ್ಲ. ಆ ರೀತಿಯಾಗಿ ಎಲ್ಲ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಾವು ಒಮ್ಮೆ ಅಂತಂದ್ರೆ ನಿಮಗೆ ಮತ್ತೊಮ್ಮೆ ಆ ವಿಡಿಯೋ ನೋಡಬೇಕಾದ್ರೆ ಡೇಟಾ ಕನ್ಸ್ಯೂಮ್ ಆಗಲ್ಲ. ಇದರಿಂದನೇ ನಿಮ್ಗೆ ಏನಾಗುತ್ತಂದ್ರೆ ಡೇಟಾ ಸೇವ್ ಆಗುತ್ತೆ. ಡೇಟಾ ಸೇವ್ ಆಗ್ತಿದೆ ಅಂದ್ರೆ ನಿಮ್ಮ ಮನಿ, ನಿಮ್ಮ ಅಮೌಂಟು, ನಿಮ್ಮ ಹಣ ಸೇವ್ ಆಗ್ತಿದೆ ಅಂತ ಅರ್ಥ. ಯಾಕೆಂದ್ರೆ ಪದೇ ಪದೇ ಈ ಒಂದು ಆಪ್ಷನ್ ಇರಲಿಲ್ಲ ಅಂದ್ರೆ, ಡೌನ್ಲೋಡಿಂಗ್ ಆಪ್ಷನ್ ಇರಲಿಲ್ಲ ಅಂದ್ರೆ ಪದೇ ಪದೇ ಆ ವಿಡಿಯೋ ನೋಡಬೇಕಾದ್ರೆ ಮತ್ತೊಮ್ಮೆ ಡೇಟಾ ಕನ್ಸ್ಯೂಮ್ ಆಗ್ತಿತ್ತು. ನಿಮಗೆ ರೀಚಾರ್ಜಿಂಗ್ಗೆ ಸುಮಾರು ಪೇಮೆಂಟ್ ಅಥವಾ ಅಮೌಂಟ್ ಬೇಕಾಗ್ತಿರುತ್ತೆ. ಇದರಿಂದನೇ 1,000 ರೂಪಾಯಿ ಅಮೌಂಟ್ ನಿಮಗೆ ಉಳಿತಾಯ ಇರುತ್ತೆ.
ಓಕೆನಾ, ಉಳಿತಾಯ ಆಗುತ್ತೆ ನಮ್ಮ ಒಂದು ಆ್ಯಪಲ್ಲಿ ಬಂದರೆ, ನಮ್ಮ ಒಂದು ಕ್ಲಾಸಸನ್ನು ತೆಗೆದುಕೊಂಡ್ರೆ. ಸೊ ಎಲ್ಲ ಆಫರ್ಗಳು ಒಂದೇ ವೇದಿಕೆಯಲ್ಲಿ, ಅದು KR ಟ್ಯುಟೋರಿಯಲ್ಸ್. ನಿಮಗೆ ಹೇಳಿದೆ ಪ್ಲೇಸ್ಟೋರ್ಲ್ಲಿ ಹೋಗಿ ಸರ್ಚ್ ಮಾಡೋದು, ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಏನು ನಂಬರ್ ಕಾಣಿದೆ 8217724706 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿ ಮಾಹಿತಿಗಳನ್ನ ಕೊಡ್ತೀವಿ. ಎಲ್ಲ ತರಗತಿಗಳು ಕೂಡ ಪ್ರಾರಂಭ ಆಗಿದೆ. HSTR, GPSTR, TET. ಓಕೆನಾ, ಜೊತೆಗೆ TET ತೊಗೊಂಡವ್ರಿಗೆ TET ನಾವು ತೊಗೊತೀವಿ ಅಂದರೆ ನಿಮಗೆ GPSTR ಅದರಲ್ಲಿ ಫ್ರೀಯಾಗಿ ಹೇಳ್ಕೊಡ್ತೀವಿ. TET ತೊಗೊಂಡವ್ರಿಗೆ GPSTR ಫ್ರೀಯಾಗಿ ಹೇಳ್ಕೊಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸುಲಭವಾಗಿ, ಅತ್ಯಂತ ಸರಳವಾಗಿ, ತುಂಬ ಅದ್ಭುತವಾಗಿ ನಿಮಗೆ ತರಗತಿಗಳನ್ನ ಕೊಡ್ತಾ ಇದ್ದೀವಿ. ಸೊ ಕೂಡಲೇ ಈ ಒಂದು ನಂಬರ್ಗೆ ಜಾಯಿನ್ ಆಗಿ, ಅಥವಾ ಕಾಲ್ ಮಾಡ್ಬೋದು, ಅಥವಾ ಪ್ಲೇಸ್ಟೋರಲ್ಲಿ ನೀವು ಸರ್ಚ್ ಮಾಡಿದ್ರೆ KR ಟ್ಯುಟೋರಿಯಲ್ಸ್ ಅಂತ ಸಿಗುತ್ತೆ. ನೀವು ಅಲ್ಲೇ ಬೇಕಾದ್ರೆ ಜಾಯಿನ್ ಆಗ್ಬೋದು. ನೇರವಾಗಿ ಅಲ್ಲಿ ಯಾವುದೇ ರೀತಿಯಾಗಿ ನಮಗೆ ಫೋನ್ ಪೇ ಮಾಡೋದಿರಲ್ಲ, ನೇರವಾಗಿ ಆ್ಯಪಲ್ಲೇ ಪೇ ಮಾಡೋದಿರುತ್ತೆ. ಅಥವಾ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಹೋಗಿ ಕ್ಲಿಕ್ ಮಾಡ್ಕೊಂಡು ಪಡ್ಕೊಬೋದು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವುದು ಅಂದರೆ ಈ ಒಂದು ಮಾನಸಿಕ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬುಕ್ಸ್ಗಳನ್ನ ಓದಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಂಜುನಾಥ್ ಬಡಗಿ, ಅಥವಾ ನಾವೇನು ಮಂಜುನಾಥ್ ಸರ್ ಅಂತ ಕರಿತೀವಿ ಮಾನಸಿಕ ಸಾಮರ್ಥ್ಯ ಅಂದ ತಕ್ಷಣ. ಸೊ ಅವರ ಒಂದು ಬಾಡಗಿ ಅಥವಾ ಮಂಜುನಾಥ್ ಬಾಡಗಿ ಅಂತ ಹೆಂಗೆ ಕರಿತೀವಿ, ಅವರ ಒಂದು ಪುಸ್ತಕ ಸೂಪರ್ ಆಗಿದೆ, ಅದ್ಭುತವಾಗಿದೆ. ಅದನ್ನ ಫಾಲೋ ಮಾಡ್ಕೊಬೋದು. ಅಥವಾ ಗುರುರಾಜ್ ಬುಲ್ಬಲೆ, ಇವ್ರದ್ದು ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ಮೆಂಟಲ್ ಅಬಿಲಿಟಿಯನ್ನು ನೀವು ಕವರ್ ಮಾಡ್ಕೊಬೋದು. ಯಾರು ಅಂದರೆ ಪೇಯ್ಡ್ ಕ್ಲಾಸಿಗೆ ಜಾಯ್ನ್ ಆದಾಗೆ ನಾವು ಆಲ್ರೆಡಿ ಎಲ್ಲವನ್ನು ಕೂಡ ಕವರ್ ಮಾಡಿದ್ವಿ. ಈ ಒಂದು ಏನು ಚಾಪ್ಟರ್ಗಳನ್ನಾಗಿರಲಿ ಅಥವಾ ಆ ಥರ ಬುಕ್ಗಳನ್ನಾಗಿರಲಿ ನಾವು ಕವರ್ ಮಾಡಿಕೊಂಡು ನಿಮಗೆ ಪೇಯ್ಡ್ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ಹಾಗಾಗಿ ನಮ್ಮ ಒಂದು ಪೇಯ್ಡ್ ಕ್ಲಾಸಿಗೆ ಬಂದರೆ ಯಾವುದೇ ಬುಕ್ಸ್ಗಳನ್ನ ತಗೊಳೋದಾಗಿರಲಿ, ಬೈ ಮಾಡೋದಾಗಿರಲಿ, ಅಥವಾ ಓದೋದಾಗಿರಲಿ ಅವಶ್ಯಕತೆ ಇರೋದಿಲ್ಲ. ಎಲ್ಲವನ್ನು ಕೂಡ ನಾವು ಕವರ್ ಮಾಡಿಕೊಟ್ಟಿರ್ತೀವಿ. ಓಕೆನಾ, ಹಾಗಾಗಿ ಈ ಒಂದು ಮಾನಸಿಕ, ನಾವು ಯಾರು ಪೇಯ್ಡ್ ಕ್ಲಾಸಿಗೆ ಜಾಯಿನ್ ಆಗಲ್ಲ, ಅಥವಾ ನೀವೆಲ್ಲ ಒಂದು ಕಡೆ ಜಾಯಿನ್ ಆಗಿರ್ತೀರಾ, ಅಥವಾ ನಿಮ್ಗೆ ಗೈಡೆನ್ಸ್ ಬೇಕಾಗಿರುತ್ತೆ, ನಾನು ಸೆಲ್ಫ್ ಸ್ಟಡಿಯನ್ನು ಮಾಡ್ತಿರ್ತೀರಾ, ಅಂಥವ್ರಿಗೆಲ್ಲರೂ ಕೂಡ ಈ ಪುಸ್ತಕಗಳನ್ನ ತೆಗೆದುಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸಾಮಾನ್ಯ ಇಂಗ್ಲೀಷ್ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯ ಇಂಗ್ಲೀಷ್ ಸಂಬಂಧಪಟ್ಟಂಗೆ ನಾವು ಅದ್ಭುತವಾಗಿ ಹೇಳ್ಕೊಡ್ತಾ ಇದ್ವಿ ನಮ್ಮ ಪೇಯ್ಡ್ ಕ್ಲಾಸಲ್ಲಿ. ಸೊ ಇಲ್ಲ ಸರ್, ನಾನು ಬುಕ್ಸನ್ನು ತಗೊಂತೀನಿ, ನಾನು ಓದಬೇಕು ಅಂದರೆ ರನ್ನನ್ ಮಾರ್ಟಿನ್ ಇದೆ, ಅದ್ಭುತವಾದಂಥ ಪುಸ್ತಕ. ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ಸ್ ಅಂತ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಬುಕ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ನಾಲೆಡ್ಜ್ ಸಿಗುತ್ತೆ, ಮತ್ತು ಅದ್ಭುತವಾಗಿ ಪೇಪರ್ 1ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಅದೇ ರೀತಿಯಾಗಿ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಕಂಪ್ಯೂಟರ್ಗೆ ತುಂಬ ಅದ್ಭುತವಾದಂಥ ಪುಸ್ತಕಗಳಿವೆ. ಅದು ಗುರುರಾಜ್ MB ಅವ್ರದ್ದು ತುಂಬ ಅದ್ಭುತವಾದಂಥ ಪುಸ್ತಕ. ನೀವು ಅನೇಕ ಜನ ನೋಡಿರ್ತೀರಾ ಅಥವಾ ತೊಗೊಂಡಿರ್ತೀರಾ, ತುಂಬ ಚೆನ್ನಾಗಿದೆ ಪುಸ್ತಕ. ಅದನ್ನು ತೊಗೊಂಡು ಫಾಲೋ ಮಾಡ್ಬೋದು. ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಒಳ್ಳೆ ಪುಸ್ತಕ ಅದಾಗಿದೆ. ಓಕೆನಾ, ಅದರ ಜೊತೆಗೆ ಮತ್ತೊಂದು ಇದೆ ನಿಮಗೆ ಶಿವಗಾಮಿ ಅಂತ. ಓಕೆನಾ, ಆಕ್ಚುಲಿ ನಾವು ಹೆಸರು ಬರ್ದಿಲ್ಲ, ಶಿವಗಾಮಿ ಅಂತ ತುಂಬ ಚೆನ್ನಾಗಿದೆ. ಶಿವಗಾಮಿ KR ಅಂತ, ಕಂಪ್ಯೂಟರ್ ಸಾಕ್ಷರತೆ, ಇದು ಸ್ಪರ್ಧಾ ಚೈತ್ರ ಅವ್ರದ್ದು, ತುಂಬ ಚೆನ್ನಾಗಿದೆ. ಓಕೆನಾ, ಶಿವಗಾಮಿ ಅಂತ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಅದರ ಜೊತೆಗೆ ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆಗಳನ್ನ ನೀವು ಯಾವ ರೀತಿ ಕೇಳಿರ್ತಾರೆ, ಓಲ್ಡ್ ಕ್ವಶನ್ ಪರ್ಸಲ್ಲಿ ಯಾವ ರೀತಿ ಕೇಳಿದ್ರು, ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಅನಾಲಿಸಿಸ್ ಅನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ 13 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ, ಸೊ ಇಷ್ಟು ಪುಸ್ತಕಗಳನ್ನ ನೀವು ಏನು ಪೇಪರ್ 1ಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡಿದ್ರೆ ಇಷ್ಟು ಸಾಕು. ನಿಮಗೆ ಏನು ಇದೇ ಪ್ರಕಾರವಾಗಿ ಪುಸ್ತಕಗಳ ಪ್ರಕಾರವಾಗಿ, ಅಥವಾ ನಾವು ಒಂದು ಕ್ಲಾಸಿಗೆ ಜಾಯ್ನ್ ಆದರೆ, ಅಥವಾ ಈ ಒಂದು ನೀವು ಸೆಲ್ಫ್ ಸ್ಟಡಿಯನ್ನು ಮಾಡ್ತೀವಿ ಅನ್ನೋದ್ರೆ, ಇಷ್ಟನ್ನು ಓದ್ಕೊಂಡು ನೋಟ್ಸನ್ನು ಮಾಡ್ಕೊಂಡಿದ್ದೀರಾ, ಅಥವಾ ನಾನು ಹೇಳಿದ ಪ್ರಕಾರವಾಗಿ ನೀವು ಸ್ಟಡಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದಾದರೆ ಖಂಡಿತವಾಗಿಯೂ ನಿಮಗೆ 85+ ಬರೋದ್ರಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ, ಸಂಶಯ ಬೇಡ. ಕೂಡಲೇ ತಾವೆಲ್ಲರೂ ಕೂಡ ಒಂದಿಷ್ಟು ವೇಟ್ ಮಾಡೋ ಬದಲು ಈ ಒಂದು ಎಕ್ಸಾಮ್ಗೆ ಈ ರೀತಿಯಾಗಿ ನಾವು ಹೇಳಿದ ರೀತಿಯಲ್ಲಿ ಪ್ರಿಪೇರನ್ನು ಮಾಡಿದ್ರೆ ಅಂದರೆ ಅದ್ಭುತವಾಗಿ ನಿಮಗೆ ತರಗತಿಗಳು, ಸೊ ಅಥವಾ ನಿಮ್ಮ ಒಂದು ಎಕ್ಸಾಮ್ ಆಗಿರಲಿ, ಅಥವಾ ಮತ್ತೊಂದು ನಿಮಗೆ ಆ ಒಂದು ಏನು ನಿಮಗೆ ಒಂದು ಗೋಲ್ ಅಥವಾ ಏಮಂತ ಏನಿದೆ ಅದನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಈಗಲಿಂದ ಓದಿ ಅಂತ ಹೇಳ್ತಾ, ಸೊ ನೆಗೆಟಿವನ್ನು ಬಿಡಿ. ಯಾರಾದರೂ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನಿಮ್ಮ ಸ್ಟಡಿ, ನಿಮ್ಮ ಜೀವನ, ನಿಮ್ಮ ಒಂದು ಥಾಟ್, ನಿಮ್ಮ ಒಂದು ಮನಸ್ಸು ನಿಮ್ಮ ಹತ್ರ ಇದ್ದರೆ ಮಾತ್ರ ಖಂಡಿತವಾಗಿ ನಿಮ್ಮ ಅಚೀವನ್ನು ಮಾಡ್ತೀರಿ ಅಂತ ಹೇಳ್ತಾ, ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿದ್ರಾ. ಮೇ ಬಿ ನನ್ನ ಪ್ರಕಾರ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಿಮಗೆಲ್ಲವೂ ಕೂಡ ಅರ್ಥ ಆಗಿದೆ. ಈ ಒಂದು ಮಾರ್ಗದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಮಾರ್ಗದರ್ಶನ ಇಷ್ಟ ಆಗಿದೆ ದಯಮಾಡಿ ತಾವೆಲ್ಲರೂ ಕೂಡ ಸೊ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.